ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶುಭ ಸಂಜೆ. ನಾನು ನಿಮ್ಮ ಸಂಖ್ಯಾಶಾಸ್ತ್ರಜ್ಞ ಗಿರೀಶ್ ಕುಮಾರ್ ಮಾಡೋ ವಂದನೆಗಳು. ಕಳೆದ ವರ್ಷ ಇದೇ ಸಮಯದಲ್ಲಿ ನಾನು ಒಂದು ವಿಡಿಯೋ ಮಾಡಿದ್ದೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ಸು, ಬಿಗ್ ಬಾಸ್ ಸೀಸನ್ 10 ಬಗ್ಗೆ ಯಾರು ಗೆಲ್ತಾರೆ ಅನ್ನೋದು. ಸೊ ಅದರೊಳಗೆ ಟಾಪ್ 5 ಪ್ರಿಡಿಕ್ಷನ್ ಅನ್ನೋದು ಕರೆಕ್ಟಾಗಿ ಬಂದಿತ್ತು, ಟಾಪ್ 5. ಸೊ ಅವರು 5 ಜನ ಟಾಪ್ 5 ಬಂದಿದ್ದರು. ಬಟ್ ವಿನ್ನರ್ ಪ್ರಿಡಿಕ್ಷನು ನಾನು ಹಳ್ಳಿಕಾರ್ ಸಂತು ಏನಿದ್ದಾರೆ ಅವ್ರ ಮೇಲೆ ಮಾಡಿದ್ದೆ, ಅವ್ರು ಗೆಲ್ತಾರೆ ಅಂತ. ಸೊ ಥರ್ಡ್ ಪ್ಲೇಸೇನೋ ಇವ್ರಿಗೆ ಕೊಟ್ಟಿದ್ದೆ. ಇವೆಂಚುಲಿ ವಿನ್ನರ್ ಯಾರು ಗೆದ್ದರು ಅವರು ಕಾರ್ತಿಕೋ ಏನೋ ಇರಬೇಕು, ಅವ್ರಿಗೆ ಥರ್ಡ್ ಪ್ಲೇಸೇನೋ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ವಿನಯ್ ಸೆಕೆಂಡು, ಈ ಥರ ಒಂದು 5 ಟಾಪ್ 5 ಕರೆಕ್ಟಾಗಿ ಬಂತು. ಬಟ್ ಅದರಲ್ಲಿ ವಿನ್ನರ್ ಕರೆಕ್ಟಾಗಿ ಬರಲಿಲ್ಲ. ಸೊ ಈ ಸಲ ಈ ಬಿಗ್ ಬಾಸ್ ಸೀಸನ್ 11 ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮು ನಾನು ಮಾಡಿದ ವಿಡಿಯೋನ ಹಿಂಗೆ ಎಲ್ಲ ಪ್ರಶಂಸಿಸಿ ಅದ್ರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅನೇಕ ಜನ ಫೋನು ಮಾಡಿದ್ರಿ ನನಗೆ. ಸೊ ಅದೇ ರೀತಿ ಈ ಸಲನೂ ನಮ್ಮ ವಿಡಿಯೋನ ನೋಡಿ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಈ ಸಲ ಇರೋವಂಥ ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತಾಡೋಣ. ಈಗ ಅಲ್ಲಿಗೆ ಚೈತ್ರ, ಹನುಮಂತು, ಗೌತಮಿ, ಮಂಜು, ತ್ರಿವಿಕ್ರಮು, ಭವ್ಯ, ಮೋಕ್ಷಿತಾ, ಐಶ್ವರ್ಯ, ಗೋಲ್ಡ್ ಸುರೇಶು, ಧನರಾಜು ಮತ್ತು ರಜತ್ ಇದ್ದಾರೆ. ಸೊ ಗೋಲ್ಡ್ ಸುರೇಶ್ ಅವರು ಹೋಗಿ ಏನೋ ಮತ್ತೆ ಬರೋವಂಥ ಚಾನ್ಸಸ್ ಇದೆ ಅಂತ ಕೇಳ್ಪಡ್ತಾ ಇದ್ದೀವಿ. ಸೊ ನಿನ್ನೆ ಇನ್ನೂ ಶಿಶಿರ್ ಅವರು ಔಟ್ ಆಗಿದ್ದಾರೆ ಮನೆಯಿಂದ. ಸೊ ಈಗ ಉಳಿದಿರುವಂಥ ಕಂಟೆಸ್ಟೆಂಟ್ಗಳ ಪೈಕಿ ನನಗೆ ಆನ್ಲೈನಲ್ಲಿ ಸಿಕ್ಕಿರುವ ಮಾಹಿತಿ ಪ್ರಕಾರ ಯಾರ್ಯಾರ್ದು ಡೇಟ್ ಆಫ್ ಬರ್ತ್ಗಳು ಏನೇನಿದೆ ಅದೆಲ್ಲ ಸಿಕ್ಕಿದೆ ಪ್ರತಿಯೊಬ್ಬರದ್ದು ಡೀಟೇಲಾಗೆ. ರಜತ್ ಅವ್ರದ್ದು ಮಾತ್ರ ನನಗೆ ವರ್ಷ ಸಿಗಲಿಲ್ಲ. 28 ಸೆಪ್ಟೆಂಬರ್ ಅಂತ ಗೊತ್ತಾಯ್ತು ಅವ್ರದ್ದು. ಅದು ಬಿಟ್ಟು ವರ್ಷ ಏನು ಅಂತ ಗೊತ್ತಿಲ್ಲ. ಇನ್ನೆಲ್ಲರದು ಸಿಕ್ಕಿದೆ. ಸೊ ಇದ್ರ ಮಾಹಿತಿ ಮೇಲೆ ನಾನು ಮಾಡ್ತಾಯಿದ್ದೀನಿ. ಯಾರ್ದು ಹಾರೋಸ್ಕೋಪ್ ಇಲ್ಲಿ ನಾನು ಇಟ್ಕೊಂಡಿಲ್ಲ, ಯಾಕೆಂದರೆ ಅದಕ್ಕೆ ಸಮಯನೂ ಬೇಕಾಗುತ್ತೆ, ಯಾವ ಸಮಯದಲ್ಲಿ ಹುಟ್ಟಿದ್ರು ಅಂತ ಡೇಟ್ ಜೊತೆಯಲ್ಲಿ. ನನಗೆ ಬರೀ ಹುಟ್ಟಿರೋ ದಿನಾಂಕ ಸಿಕ್ಕಿರೋದ್ರಿಂದ ಇದು ಸಂಖ್ಯಾಶಾಸ್ತ್ರದ ಮೇಲೆ ನನಗೆ ಏನು ಬರ್ತ್ ನಂಬರ್ ಇದೆ ಮತ್ತು ಫ್ಯೂಚರ್ ನಂಬರ್ ಅಂತ ಏನು ಕರಿತೀವಿ ನಾವು, ಎಲ್ಲ ಟೋಟ್ಲ್ ಮಾಡ್ತೀವಲ್ಲ ಆಧಾರದ ಮೇಲೆ ನಾನು ಇದನ್ನು ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಈ ವರ್ಷದ ಏನು ನಂಬರ್ ಇದೆ 2024 ಅಂದರೆ 8 ಶನ್ಮಾತ್ಮ ನಂಬರು. ಸೊ ಈ ನಂಬರಲ್ಲಿ ಮನೆಯಲ್ಲಿ ಇರೋದೇ ಒಬ್ಬರು, ಇಡೀ ಮನೆಯಲ್ಲಿ 8ನೇ ನಂಬರ್ ಅವರು ಒಬ್ಬರೇ ಇರೋದು, ಅವರು ಭವ್ಯ. ಸೊ ಭವ್ಯ ಅವ್ರ ಬಗ್ಗೆ ಮೊದಲು ಮಾತಾಡೋಣ. ಇವರು 26ನೇ ತಾರೀಕು ಫೆಬ್ರವರಿ 1999 ಹುಟ್ಟಿದ್ದಾರೆ. ಸೊ ಅಂದರೆ ಅಲ್ಲಿಗೆ ಟೋಟ್ಲು ಬಂದ್ಬಿಟ್ಟು ಫ್ಯೂಚರ್ ನಂಬರ್ ಬಂದು 2 ಬರುತ್ತೆ, ಬರ್ತ್ ನಂಬರ್ 8 ಬರುತ್ತೆ. ಸೊ ಅಲ್ಲಿಗೆ ಬರ್ತ್ ನಂಬರ್ 8 ಅಂದರೆ ಇಟ್ ಇಸ್ ರೂಲ್ಡ್ ಬೈ ಸ್ಯಾಟ್ರನ್ನು, ಅಂದರೆ ಶನಿ ಮಹಾತ್ಮನ ನಂಬರು 26, ಟೋಟ್ಲ್ 8 ಆಗುತ್ತೆ. ಅದರೊಳಗೆ 2 ಚಂದ್ರನ ನಂಬರು ಮತ್ತು 6 ಶುಕ್ರನ ನಂಬರ್ ಎರಡೂ ಸೇರಿ 26 ಆಗಿರೋದು. ಸೊ ಈ 26ನೇ ನಂಬರ್ ಅವರು ಬಹಳ ಮೂಡಿಯಾಗಿರ್ತಾರೆ, ಸಿಕ್ಕಾಪಟ್ಟೆ ಎಮೋಷನಲ್ ಪೀಪಲ್ಲು, ತುಂಬ ಮೂಡಿ ಫೆಲೋಸು. ಮತ್ತು ಇವ್ರು ಹೆಂಗೆ ಅಂದರೆ ಬೇಗ ಮೋಸ ಹೋಗ್ತಾರೆ. ಅದರಲ್ಲೂ 26ನೇ ತಾರೀಕು ಹುಟ್ಟಿರುವಂಥ ಹೆಣ್ಣುಮಕ್ಕಳು ಜೀವನದಲ್ಲಿ ಬೇಗ ಮೋಸ ಹೋಗ್ತಾರೆ. ಅದರಲ್ಲೂ ಪ್ರೀತಿನಲ್ಲಿ ಮತ್ತು ದುಡ್ಡಿನ ವ್ಯವಹಾರದಲ್ಲಿ, ಒಂದು ಏನು ಸಂಬಂಧಗಳಿರೋ ವಿಷಯದಲ್ಲೂ ಬಹಳ ಬೇಗ ಮೋಸ ಹೋಗ್ತಾರೆ. ಮತ್ತು ಹಣಕಾಸಿನ ವಿಚಾರದಲ್ಲೂ ಇವರಿಗೆ ಸಮರ್ಥವಾದಂಥ ಒಬ್ಬರು ಬೆನ್ನಿಂದ ನಿಂತ್ಕೊಂಡು ಇವರ ಫೈನಾನ್ಸಸ್ನ ಎಲ್ಲ ನೋಡ್ಕೊಂಡಿರಿದ್ರೆ ಅದರಲ್ಲೂ ಇವರು ತೊಂದರೆ ಅನುಭವಿಸ್ತಾರೆ. ಇವರು ಸಾಕಷ್ಟು ದುಡಿತಾರೆ ಜೀವನದಲ್ಲಿ. ಇವ್ರಿಗೆ ಭವಿಷ್ಯನೂ ತುಂಬ ಚೆನ್ನಾಗಿದೆ ಭವ್ಯ ಅವ್ರಿಗೆ. ಒಂದು ಫಿಲಮ್ ಇಂಡಸ್ಟ್ರಿ ಇರ್ಬೋದು ಅಥವಾ ಒಂದು ಸೀರಿಯಲ್ಲು, ಸೊ ಈ ರೀತಿ ತುಂಬ ಚೆನ್ನಾಗಿದೆ. ಬಟ್ ಪ್ರತಿಯೊಂದು ಹೆಜ್ಜೆನಲ್ಲೂ ಹುಷಾರಾಗಿ ಹೆಜ್ಜೆ ಇಡಬೇಕು. ಯಾರನ್ನು ನಂಬಬೇಕು ನಂಬಾರ್ದು ಅನ್ನೋದು ತಿಳ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ತಿಳ್ಕೊಳ್ಳೋ ಅಷ್ಟೊತ್ತಿಗೆ ಇವ್ರ ಸಮಯ ಮೀರೋಗಿರುತ್ತೆ. ಸೊ ಈಗ ಉದಾಹರಣೆ ಕೊಡೋದಕ್ಕೆ ಹೋದರೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ಬೋದು, ನಮಗೂ ಹೇಳೋದಕ್ಕೆ ಬೇಜಾರಾಗುತ್ತೆ. ಕನ್ನಡ ಫಿಲಮ್ ಇಂಡಸ್ಟ್ರಿನಲ್ಲಿ 2 ಸೂಪರ್ ಸ್ಟಾರ್ ನಟಿಯರಿದ್ದರು. ಒಬ್ಬರು ಮಿನುಗುತ್ತಾರೆ ಕಲ್ಪನಾ ಅವರು, ಮತ್ತು ಇನ್ನೊಬ್ಬರು ಚಾಟರ್ ಬಾಕ್ಸ್ ಅಂತಲೇ ಕರೀತಾಯಿದ್ರು, ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಂಥ ಮಂಜುಳಾ ಅವರು. ಸೊ ಇಬ್ಬರು ನಮ್ಮೊಂದಿಗಿಲ್ಲ, ಅವರಿಬ್ಬರು ದಿವಂಗತರು. ಇಬ್ಬರು ಕೂಡ 8ನೇ ನಂಬರು ಬರ್ತ್ ನಂಬರು, ಕಲ್ಪನಾ ಅವರು ಮತ್ತು ಮಂಜುಳಾ ಅವರು. ಸೊ ಅವರು ಸಾಕಷ್ಟು ಯಶಸ್ಸನ್ನು ಗಳಿಸಿದ್ರು, ಕೀರ್ತಿ ಗಳಿಸಿದ್ರು, ಹಣ ಗಳಿಸಿದ್ರು. ಕೊನೆಯಲ್ಲಿ ಅಂತ್ಯ ಸ್ವಲ್ಪ ದುರಂತ ಆಯಿತು. ಸೊ ಹಾಗಾಗಿ 26 ಚಂದ್ರ ಮತ್ತು ಶುಕ್ರ ಸೇರಿಕೊಂಡಿರೋದ್ರಿಂದ ಇವ್ರಿಗೆ ಒಳ್ಳೆ ಶಕ್ತಿವಂತರಾಗಿರ್ತಾರೆ, ಬಲಶಾಲಿಗಳಾಗಿರ್ತಾರೆ. ಅವ್ರನ್ನ ನೋಡಿದ್ದೀವಿ ನಾವು ಆಟಗಳಲ್ಲಿ. ಭವ್ಯ ಅವರು ನಾನು ಸಾಕಷ್ಟು ಬಾರಿ ಮನೆಯಲ್ಲಿ ನಮ್ಮ ಹೆಂಗಸರಿಗೆ ಮತ್ತು ನನ್ನ ಸ್ನೇಹಿತ ವರ್ಗದಲ್ಲಿ ಹೇಳ್ಕೊತಾ ಇರ್ತೀನಿ, ಆಕೆ ತುಂಬ ಸ್ಟ್ರಾಂಗ್ ಇದ್ದಾರೆ ಅಂತ. ಎಲ್ಲ ಫಿಸಿಕಲ್ ಟಾಸ್ಕಲ್ಲೂ ಸಖತ್ ಸ್ಟ್ರಾಂಗಾಗಿ ಆಟ ಆಡ್ತಾರೆ. ಸೊ ಅವರು ಏನು ಅಂದರೆ ಇಲ್ಲಿ ತ್ರಿವಿಕ್ರಮ್ ಅವರ ಮುಷ್ಟಿಲಿದ್ದಾರೆ. ಅದು ಕಪಿ ಮುಷ್ಟಿ ಅಂತ ಹೇಳಿದ್ರೆ ಹೇಳ್ಬೋದು, ಬಟ್ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ವರ್ಡು. ಬಟ್ ಅವರು ಮುಷ್ಟಿಲಿ ಸೇರ್ಕೊಂಡಿದ್ದಾರೆ. ತ್ರಿವಿಕ್ರಮ್ ಅವರು 9ನೇ ನಂಬರು.
ಈ 9ನೇ ನಂಬರ್ ಅವರಿಗೆ ಮುಂದಿನ ವರ್ಷ ತುಂಬ ಚೆನ್ನಾಗಿದೆ. ಸೊ ನೋಡಿ, ಈ ಭವ್ಯ ಅವರು ಹತ್ರಕ್ಕೆ ಹೋಗಿ ಒಂದ್ಸಲಿ ಬಾಗ್ಲ ಹತ್ರ ಹೋಗಿ ವಾಪಸ್ ಬಂದರು. ಆಮೇಲೆ ಈ ಸಲನೂ ನಾಮಿನೇಟ್ ಆಗಿ ಲಾಸ್ಟಲ್ಲಿ ಸೇವ್ ಆದರು. ಸೊ ಈ ವರ್ಷ ಅದೇ ರೀತಿ ಅವ್ರು ಸೇವ್ ಆಗೋ ಚಾನ್ಸಸ್ ತುಂಬ ಇದೆ. ಅವ್ರನ್ನ ಅವರಷ್ಟು ಫಿಸಿಕಲ್ ಟಾಸ್ಕು ಮಾಡಿರೋವಂಥ ಹೆಣ್ಮಕ್ಳು ನೋಡೇ ಇಲ್ಲ ಅಂತ ಇರ್ತಾರೆ ನಮ್ಮ ವೈಫು. ಸೊ ಅವರು ಭಾಳ ಸುಮಾರು ಒಂದು 8 ಸೀಸನ್ನಿಂದ ಫಾಲೋ ಮಾಡ್ಕೊಂಬಂದಿದ್ದಾರೆ ಬಿಗ್ ಬಾಸ್. ಸೊ ಭಾಳ ಸ್ಟ್ರಾಂಗ್ ಆಗಿದ್ದಾರೆ. ನಾನು ಒಂದೆರಡು ಎಪಿಸೋಡ್ ನೋಡಿದಾಗ ಅದರಲ್ಲೂ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅವರು. ಸೊ ನಾನು ಯೂಶ್ವಲಿ ಕಿಚನ ಏನಿರುತ್ತೆ ಎಪಿಸೋಡು ಅದನ್ನು ನಾನು ಮಿಸ್ ಮಾಡಲ್ಲ. ಶನಿವಾರ ಭಾನುವಾರ ಡೈಲಿ ಎಪಿಸೋಡ್ಸ್ನ ನಾನು ಭಾಳಷ್ಟು ಮಿಸ್ ಮಾಡಿದ್ದೀನಿ, ನಾನು ನೋಡೋಕ್ಕೆ ಹೋಗಲ್ಲ ಅದರಲ್ಲಿ. ಸೊ ನನಗೆ ಸಿಕ್ಕಿರೋಂಥ ಫೀಡ್ಬ್ಯಾಕ್ ಮೇಲೆ ಶಿ ಈಸ್ ಫಿಸಿಕಲಿ ವೆರಿ ಸ್ಟ್ರಾಂಗ್ ಅಂತ. ಸೊ ನಮಗೂ ಇಲ್ಲಿ ಕಂಡು ಬರ್ತದೆ. 8ನೇ ನಂಬರು ಅಂದರೆ ಅದೇ ರೀತಿ ಸಾಕಷ್ಟು ದುಡಿತಾರೆ ಜೀವನದಲ್ಲಿ, ತುಂಬ ಸಂಪಾದನೆ ಮಾಡ್ತಾರೆ, ಹಣ, ಯಶಸ್ಸು, ಕೀರ್ತಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದು ಕಷ್ಟ. ಇಲ್ಲಿ ನೋಡಿ, ತ್ರಿವಿಕ್ರಮ್ ಅವರು ಇವ್ರನ್ನ ಭಾಳ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ತ್ರಿವಿಕ್ರಮ್ ಭಾಳ ಚಾಣಾಕ್ಷರಿದ್ದಾರೆ. 9ನೇ ನಂಬರ್ ಅವರು 18 1-8 ಸೂರ್ಯ ಮತ್ತು ಶನಿ ಮಹಾತ್ಮ ಅಪ್ಪ ಮಗ ಇಬ್ಬರು ಸೇರಿ 9ನೇ ನಂಬರು 18. ಅದರಲ್ಲೂ ಮೇ ತಿಂಗಳು ಹುಟ್ಟಿರೋದವರು. ನೆಕ್ಸ್ಟ್ ಇವಾಗ ಅವ್ರದ್ದು ಆದಮೇಲೆ ಅವ್ರದ್ದೇ ಹೇಳೋಕ್ಕೆ ಹೋಗ್ತಾ ಇದೆ. ಬಟ್ ಭವ್ಯ ಅವ್ರದ್ದು ಮುಗಿಸ್ಬಿಡ್ತೀನಿ. ಇವರು ಇಂಡಿವಿಜುವಲ್ ಆಟ ಆಡಿದ್ರೆ ಖಂಡಿತವಾಗಿಯೂ ಟಾಪ್ 5 ಇರುವಂಥ ಎಲ್ಲ ಅರ್ಹತೆ, ಯೋಗ್ಯತೆ ಭವ್ಯ ಅವ್ರಿಗಿದೆ. ಹೆಣ್ಮಕ್ಳ ಪೈಕಿ ಅಲ್ಲಿ ಇಡೀ ಹೆಣ್ಮಕ್ಳು ಏನು ಉಳ್ಕೊಂಡಿದ್ದಾರೆ ಬಿಗ್ ಬಾಸಲ್ಲಿ, ಗೌತಮಿ ಅವರು, ಚೈತ್ರ ಅವರು, ಐಶ್ವರ್ಯ ಅವರು ಮತ್ತು ಮೋಕ್ಷಿತಾ ಅವರು ಜೊತೆಯಲ್ಲಿ ಭವ್ಯ ಅವರು ಫಸ್ಟ್ ಪ್ಲೇಸಲ್ಲಿ ಇದ್ದಾರೆ ಹೆಣ್ಮಕ್ಳ ಪೈಕಿ. ಫಿಸಿಕಲ್ ಟಾಸ್ಕಲ್ಲಿರ್ಬೋದು, ಇದಿರ್ಬೋದು. ಸ್ವಲ್ಪ ಎಮೋಷನ್ನ ಚೂರು ಕಂಟ್ರೋಲ್ ಮಾಡ್ಕೋಬೇಕು. ಇವರು ಬೇಗ ಹತ್ತು ಬಿಡ್ತಾರೆ. 26 ಅದೇ ರೀತಿಯೇ. ಅಲ್ಲಿ ಚಂದ್ರ ಇರೋದ್ರಿಂದ ಸ್ವಲ್ಪ ಎಮೋಷನ್ಸ್ ಜಾಸ್ತಿ ಇರುತ್ತೆ. ನಂಬರ್ 2 ಇರೋದ್ರಿಂದ 26ರಲ್ಲಿ 2 ಇದೆ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗೆ ಹ್ಯಾಂಡ್ಲ್ ಮಾಡ್ಕೊಂಡು ಹೋಗಬೇಕು. ಇವರು ತ್ರಿವಿಕ್ರಮ್ ಅವರು ನೆರಳಿಂದ ಆಚೆ ಬಂದರೆ ಮಾತ್ರ ಟಾಪ್ 5ಗೆ ಬರೋ ಸಾಧ್ಯತೆ ಇದೆ. ಅವ್ರ ಜೊತೆಯಲ್ಲೇ ಅವ್ರು ಕಂಟಿನ್ಯೂ ಮಾಡ್ತಾಯಿದ್ರೆ ತ್ರಿವಿಕ್ರಮ್ ಅವ್ರಿಗೆ ಇವರಿಂದ ಜಾಸ್ತಿ, ಭವ್ಯ ಅವರಿಂದ ತ್ರಿವಿಕ್ರಮ್ ಅವ್ರಿಗೆ ಜಾಸ್ತಿ ಬೆನಿಫಿಟ್ ಇದೆ ಹೊರತು ತ್ರಿವಿಕ್ರಮ್ ಅವ್ರಿಗೆ ಭವ್ಯದಿಂದ ಜಾಸ್ತಿ ಯೂಸ್ ಮಾಡ್ಕೊತಾರೆ ಹೊರತು ಭವ್ಯ ಅವ್ರಿಗೆ ತ್ರಿವಿಕ್ರಮಿಂದ ಯಾವುದೇ ರೀತಿ ಬೆನಿಫಿಟ್ಸ್ ಇಲ್ಲ. ಸೊ ಇದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಅವರು ಭಾಳ ಚೆನ್ನಾಗಿದ್ದಾರೆ ತ್ರಿವಿಕ್ರಮ್. ಅವರು ಮೇ ತಿಂಗಳು ಬೇರೆ ಹುಟ್ಟಿರೋದು. ಸೊ ಮೇ ತಿಂಗಳು 18ನೇ ತಾರೀಕು 9 5 14 5 17 8 ಅವ್ರ ಬರ್ತ್ ನಂಬರು 9 ಅಂದರೆ ಕುಜ. ಫ್ಯೂಚರ್ ನಂಬರ್ ಬಂದ್ಬಿಟ್ಟು 8 ಶನ್ಮಾತ್ಮ. ವೆರಿ ಸ್ಟ್ರಾಂಗ್ ಕಾಂಬಿನೇಷನು ಕುಜ ಮತ್ತು ಶನ್ಮಾತ್ಮ. ಇಟ್ಸ್ ವೆರಿ ಟೆರಿಫಿಕ್ ಕಾಂಬಿನೇಷನು. ಅವ್ರಿಗೆ ನೋಡಿ ಕೈಗೆ ಏಟಾಗಿದೆ ಅಂತ ತಿಳ್ಕೊಂಡೆ ಇತ್ತೀಚೆಗೆ. ಆದ್ರೂ ಅವರು ಅಷ್ಟು ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ. ಆಮೇಲೆ ಕರ್ನಾಟಕದಲ್ಲಿ ಜನರಲಾಗಿ 9ನೇ ನಂಬರ್ ಅವರು ಭಾಳ ಕಷ್ಟಪಟ್ಟು ಫೈಟ್ ಮಾಡಿ ಜೀವನದಲ್ಲಿ ಮುಂದೆ ಬಂದಿದ್ದಾರೆ. ಯಾರೇ ಇರ್ಬೋದು, ವಿಷ್ಣುವರ್ಧನ್ ಅವರು 9ನೇ ನಂಬರು, ಶಂಕರ್ನಾಗ್ ಅವರು 9ನೇ ನಂಬರು, ಉಪೇಂದ್ರ ಅವರು 9ನೇ ನಂಬರು. ನಾನು ಇದನ್ನು ಬರೀ ಫಿಲಮ್ ಇಂಡಸ್ಟ್ರಿಗೆ ಸಂಬಂಧಪಟ್ಟವ್ರ ನಂಬರ್ಗಳು ಮಾತ್ರ ನಾನು ಇಲ್ಲಿ ತೊಗೊತಾ ಇದ್ದೀನಿ. ಸೊ ಈ ರೀತಿ 9ನೇ ನಂಬರ್ ಅವರು ಭಾಳ ಫೈಟ್ ಮಾಡಿ ಮುಂದೆ ಬರ್ತಾರೆ ಜೀವನದಲ್ಲಿ, ಒಳ್ಳೆ ಯಶಸ್ಸು ಕಾಣ್ತಾರೆ. ಸೊ ತ್ರಿವಿಕ್ರಮ್ ಅವರು ಟಾಪ್ 5ನಲ್ಲಿ ಒಂದು ಕಂಟೆಸ್ಟೆಂಟು. ಸೊ ಅವರು ನನ್ನ ಪ್ರಕಾರ ಮಿನಿಮಮ್ ಅಂದರೂ 2ನೇ ಸ್ಥಾನ ಗಳಿಸ್ತಾರೆ. ಯಾಕೆಂದರೆ ಇದು ಮುಂದಿನ ವರ್ಷಕ್ಕೆ ಹೋಗುತ್ತೆ ಬಿಗ್ ಬಾಸು. ಈ ವರ್ಷ ಮುಗಿಯೋದಿಲ್ಲ ಫೈನಲ್ಸು. ಸೊ ಮುಂದಿನ ವರ್ಷಕ್ಕೆ ಹೋಗೋದ್ರಿಂದ 9ನೇ ನಂಬರ್ ಶುರುವಾಗೋದ್ರಿಂದ ಇಡೀ ಮನೆಯಲ್ಲಿ 8ನೇ ನಂಬರ್ ಈ ವರ್ಷದಂಗೆ ಭವ್ಯ ಒಬ್ಬರೇ 8ನೇ ನಂಬರ್ ಇರೋದು. ತ್ರಿವಿಕ್ರಮು 9ನೇ ನಂಬರ್ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆದಾಗ ಅವರೊಬ್ಬರೇ 9ನೇ ನಂಬರ್ ಅವ್ರ ಮನೇಲಿರೋದು, ಇನ್ಯಾರೂ ಇಲ್ಲ. ಸೊ ಅವ್ರಿಗೆ ಕಾಂಪಿಟೇಷನ್ ಕೊಡೋಕ್ಕೆ ಸೇಮ್ ನಂಬರ್ಸ್ ಯಾರೂ ಇಲ್ಲ. ಸೊ ಹಾಗಾಗಿ ಭಾಳ ಸ್ಟ್ರಾಂಗ್ ಇದ್ದಾರೆ ನೆಕ್ಸ್ಟ್ ಇಯರ್ ತ್ರಿವಿಕ್ರಮ್ ಅವರು. ಮತ್ತು ಸಿಕ್ಕಾಪಟ್ಟೆ ಮೈಂಡ್ ಗೇಮ್ ಮಾಡ್ತಾರೆ, ಭಾಳ ಚಾಣಾಕ್ಷನ ಮೂವ್ಗಳು ಮಾಡ್ತಾರೆ. ಆಮೇಲೆ ಅಷ್ಟೇ ಗ್ರಡ್ಜ್ ಇಡ್ತಾರೆ, ಬಟ್ ಅದನ್ನು ನೋಡ್ಸ್ಕೊಳಕ್ಕೆ ಹೋಗಲ್ಲ. ಸೊ ಈ ಥರ ವ್ಯಕ್ತಿತ್ವ ಇರೋರು ಭಾಳ ಡೇಂಜರ್. ಅಂದರೆ ಇವ್ರಿಗೆ ಹತ್ತಿರದಲ್ಲಿರೋರಿಗೆ ತೊಂದರೆ ಆಗುತ್ತೆ. ಇವರಿಂದ ದೂರ ಇರೋರು ಇವ್ರ ಮೇಲೆ ಫೈಟ್ ಮಾಡ್ಬೋದು. ಇವ್ರ ಜೊತೆಲಿರೋರಿಗೆ ಇವರು ಯಾವಾಗ ಇದು ಮಾಡ್ತಾರೆ ಅಂದರೆ ಆಡುಭಾಷೆಯಲ್ಲಿ ಹೇಳಬೇಕು ಅಂದರೆ ಯಾವಾಗ ಇಡ್ತಾರೆ ಅನ್ನೋದು ಹೇಳೋಕ್ಕಾಗಲ್ಲ. ಸೊ ಅಷ್ಟು ಸ್ಟ್ರಾಂಗ್ ಇದ್ದಾರೆ ಯಾರು ತ್ರಿವಿಕ್ರಮ್ ಅವರು. ಸೊ ಆಮೇಲೆ ಮುಂದೆ ಫ್ಯೂಚರು ಇವ್ರಿಗೆ ಚೆನ್ನಾಗಿದೆ. ಇವ್ರ ನಂಬರ್ ನೋಡಿದಾಗ 18 ಯಾಕೆಂದರೆ ಮೇ ಮಂತನ್ನು ಇಟ್ ಈಸ್ ಕನ್ಸಿಡರ್ಡ್ ಆಸ್ ಲಕ್ಕಿ ಮಂತ್. ಮೇ ಒನ್ ಆಫ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಮಂತ್. ನಮ್ಮ 12 ತಿಂಗಳುಗಳಿದೆ, ಅದರಲ್ಲಿ ಮೇ ತಿಂಗಳು ಹುಟ್ಟಿದವರು ಭಾಳಷ್ಟು ಫೇಮಸ್ ಆಗ್ತಾರೆ. ನನಗೆ ಸಡನ್ನಾಗಿ ಮೇ ತಿಂಗಳಲ್ಲಿ ಹೆಸರು ಬರಬೇಕು ಅಂದರೆ ರಾಜಕೀಯದವರು 3 ಜನ ಹೆಸರು ಬರುತ್ತೆ. ಮೊನ್ನೆ ಇತ್ತೀಚೆಗೆ ದಿವಂಗತರಾದಂಥ SM ಕೃಷ್ಣ ಅವರು ಇರ್ಬೋದು, ನಮ್ಮ ದೊಡ್ಡಗೌಡರು ದೇವೇಗೌಡರು ಇರ್ಬೋದು, ಮತ್ತು DK ಶಿವಕುಮಾರ್ ಅವರು ಇರ್ಬೋದು. ಇವರೆಲ್ಲ ಮೇ ತಿಂಗಳಲ್ಲೇ ಹುಟ್ಟಿರೋದು.
ಸೊ ಈ ಮೇ ತಿಂಗಳು ಭಾಳ ಅದೃಷ್ಟವಾದಂಥ ತಿಂಗಳು. ಸೊ ಆ ತಿಂಗಳಲ್ಲಿ ಅವ್ರು ಹುಟ್ಟೋದ್ರಿಂದ ಇನ್ಯಾರು ಕೂಡ ಅಲ್ಲಿ ಮನೆಯಲ್ಲಿ ಮೇ ತಿಂಗಳಲ್ಲಿ ಹುಟ್ಟಿದವರು ಕೂಡ ಯಾರೂ ಇಲ್ಲ. ಸೊ ತ್ರಿವಿಕ್ರಮ್ಗೆ ಡಬಲ್ ಮಂತ್ ವೈಸು ಸ್ಟ್ರಾಂಗ್ ಆಗಿದ್ದಾರೆ, ನಂಬರ್ ವೈಸು ಸ್ಟ್ರಾಂಗ್ ಆಗಿದ್ದಾರೆ. ನಂಬರು 9 ಬರುತ್ತೆ. ಸೊ ನೆಕ್ಸ್ಟ್ ಇಯರ್ ಬಂದಮೇಲೆ ಅವ್ರು ನೆಕ್ಸ್ಟ್ ಇಯರ್ವರೆಗೂ ಖಂಡಿತ ಇರ್ತಾರೆ. ಈ ಡಿಸೆಂಬರ್ ಮುಗಿಯೋವರೆಗೂ ಭವ್ಯ ಅವರು ಇರೋ ಚಾನ್ಸಸ್ ತುಂಬ ಇದೆ. ಬಟ್ ಅವರು ಅದೇ ಹೇಳಿದ್ನಲ್ಲ, ಅವರು ಸ್ವಲ್ಪ ಇವರಿಂದ ಆಚೆ ಬರಬೇಕು, ತ್ರಿವಿಕ್ರಮ್ ಅವರ ನೆರಳಿಂದ ಆಚೆ ಬರಬೇಕು, ಇಲ್ಲಾಂದರೆ ಕಷ್ಟ ಇದೆ ಅವ್ರಿಗೆ. ಈ ವರ್ಷ ಹೋಗೋವಂಥ ಚಾನ್ಸಸ್ಸು ಇದೆ ಮನೆಯಿಂದ. ಸೊ ಅವರು ಆಟನ ಚೇಂಜ್ ಮಾಡ್ಕೋಬೇಕು. ಆಮೇಲೆ ಫಿಸಿಕಲ್ ಟಾಸ್ಕ್ ಮೇಲೆ ಅವರು ಇಲ್ಲಿವರೆಗೂ ಬಂದಿರೋದು. ಒಂದು ಫಿಸಿಕಲ್ ಟಾಸ್ಕಲ್ಲಿ ಪ್ರತಿಯೊಂದು ಭವ್ಯ ಅವರು ಇಲ್ಲಿಂದ ಗೆದ್ಕೊಂಬಂದಿರೋದೇ, ಇಲ್ಲಿವರೆಗೂ ಉಳ್ಕೊಂಡಿರೋದೇ ಅದರಿಂದ. ಸೊ ಮೆಂಟಲ್ ಗೇಮ್ ಸ್ವಲ್ಪ ಆಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅವರು. ಅದನ್ನು ಆಡೋಕ್ಕೆ ಅವ್ರಿಗೆ ಬರೋದಿಲ್ಲ. ಅವರು ಬೇಗ ನಂಬಿಡ್ತಾರಲ್ಲ, ತುಂಬ ಮುಗ್ಧೆ ಆಕೆ, ಒಂದು ಮುಗ್ಧವಾದಂಥ ಮನಸ್ಸು. ಅಂದರೆ ಒಂದಷ್ಟು ವಿಷಯಗಳಲ್ಲಿ ಕೋಪ ಬಂದಾಗ ರಿವೆಂಜ್ ತೀರಿಸ್ಕೊಳ್ಳೋ ವಿಚಾರದಲ್ಲಿ ಸ್ಟ್ರೈಕ್ ಮಾಡ್ತಾರೆ ಕರೆಕ್ಟಾಗಿ ಪ್ಲ್ಯಾನಿಂಗ್ ಮಾಡಿ. ಅದೇ ಬೇರೆ ಅವ್ರಿಗೆ ಯಾರನ್ನ ಮೋಸ ಮಾಡ್ತಿದ್ದಾಗ ಅವ್ರಿಗೆ ಗೊತ್ತಾಗೋದಿಲ್ಲ ಅದು ಭವ್ಯ ಅವ್ರಿಗೆ. ಸೊ ಅವಾಗ ಅದ್ರ ಬಗ್ಗೆ ಏನೂ ಗೊತ್ತೇ ಆಗಿರೋದಿಲ್ಲ ಅವ್ರಿಗೆ. ಸೊ ಈ ರೀತಿ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರಬೇಕು ಭವ್ಯ ಅವರು. ಸೊ ತ್ರಿವಿಕ್ರಮ್ ಅವ್ರದ್ದು ತುಂಬ ಚೆನ್ನಾಗಿದೆ. ಸೊ ಟಾಪ್ 5 ಇಬ್ಬರು ಹೆಸರು ತೊಗೊಂಬಿಟ್ಟಿದ್ದೀನಿ ನಾನು. ಸೊ ಈಗ ನೆಕ್ಸ್ಟು ಟಾಪ್ 5ನ ಪಕ್ಕಕ್ಕಿಟ್ಟು ಜನರಲಾಗಿ ಮಾತಾಡೋಣ. ಸೊ ಈಗ ನೆಕ್ಸ್ಟ್ ನಂಬರ್ ಬಂದ್ಬಿಟ್ಟು ಮೋಕ್ಷಿತಾ ಅವರು. ಮೋಕ್ಷಿತಾ ಅವರು 25ನೇ ತಾರೀಕು ಹುಟ್ಟಿರೋದು ಅಕ್ಟೋಬರು 1995ನೇ ಇಸ್ವಿ ಹುಟ್ಟಿದ್ದಾರೆ. 1995 25/10/1995. ಸೊ ಇವ್ರು ಬಂದು ಬರ್ತ್ ನಂಬರ್ ಬಂದು 7 ಅಂದರೆ ಕೇತು ನಂಬರ್ 7. ಸೊ ನೆಪ್ಟ್ಯೂನ್ ಪ್ಲಾನೆಟು. ಮತ್ತು ಇವರು ಫ್ಯೂಚರ್ ನಂಬರ್ ಬಂದ್ಬಿಟ್ಟು 5 ಬರ್ತದೆ. 5 ಟೋಟ್ಲು 5 ಅಂದರೆ ಮರ್ಕ್ಯೂರಿ ಬರುತ್ತೆ. ಸೊ ಇವರು ಬರ್ತ್ ನಂಬರ್ 7, ಫ್ಯೂಚರ್ ನಂಬರ್ 5 ಅಂದರೆ ಮರ್ಕ್ಯೂರಿ ಅಂದರೆ ಬುಧ. ಅತಿ ತೀಕ್ಷ್ಣವಾದಂಥ ಬುದ್ಧಿ, ಪ್ರತಿಯೊಂದರಲ್ಲೂ ತುಂಬ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ಎಮೋಷನ್ಸು ಜಾಸ್ತಿ ಇದೆ. ಯಾಕೆಂದರೆ 2 ಮತ್ತು 5 ಬಂತು ನೋಡಿ ಅಲ್ಲಿ. 2 ಚಂದ್ರನ್ ನಂಬರು. 2ನೇ ನಂಬರ್ ಬಂದ್ಬಿಟ್ಟ ಮೇಲೆ ಅಲ್ಲಿ ಅವ್ರಿಗೆ ಎಮೋಷನಲ್ ಪೀಪಲೇ ಅವರು. 2 ಬಂದ್ಬಿಟ್ಟ ಮೇಲೆ. ಯಾಕೆಂದರೆ ಏನಕ್ಕೆ ಎಮೋಷನಲ್ ಪೀಪಲ್ ಅಂತ ಹೇಳ್ತೀನಿ, ಶುಭ ಅನ್ನೋರು ಮೊನ್ನೆ ರೀಸೆಂಟಾಗಿ ಕ್ವಿಟ್ ಮಾಡಿದ್ರು ಅವರು 20ನೇ ತಾರೀಕು ಕೊಟ್ಟರು, ನಂಬರ್ 22. ಸೊ ಸಿಕ್ಕಾಪಟ್ಟೆ ಎಮೋಷನಲ್ಲು, ತುಂಬ ಎಮೋಷನ್ಸ್. ಅವ್ರಿಗೆ ಏನೋ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ನಾನು ಹಂಗೆ ಹಿಂಗೆ ಅಂತೇಳಿ ಅಂಥವ್ರು ತುಂಬ ಡೇಂಜರಸ್ ಆಗಿಬಿಡ್ತಾರೆ. ತುಂಬ ಎಮೋಷನಲ್ ಇರೋ ವ್ಯಕ್ತಿಗಳು ಜನರಲಾಗಿ ಒಂದು ಮಾತಿದೆ ಆಚೆ ಕಡೆ, ಸಿಕ್ಕಾಪಟ್ಟೆ ಎಮೋಷನ್ಸ್ ಇರೋ ವ್ಯಕ್ತಿಗಳನ್ನ ಒಂದಷ್ಟು ಜನ ಪ್ರಾಕ್ಟಿಕಲ್ ಆಗಿರೋ ದೂರ ಇರೋಕ್ಕೆ ಶುರು ಮಾಡ್ತಾರೆ. ಅಯ್ಯೋ ಅವ್ನು ತುಂಬ ಎಮೋಷನಲ್, ಅವಳು ತುಂಬ ಎಮೋಷನಲ್ ಅಂತ. ಸೊ ಹಾಗಾಗಿ ಇವ್ರಿಗೆ 2 ಮತ್ತು 5 ಬಂದಿದೆ ನೋಡಿ. ಅಲ್ಲೂ ಬರ್ತ್ ನಂಬರು ಟೋಟಲ್ 7 ಬಂತು, ಫ್ಯೂಚರ್ ನಂಬರ್ 5 ಬಂತು, ಬುಧ. ಆಮೇಲೆ ಡೇಟಲ್ಲೂ 25ರಲ್ಲಿ 2 ಚಂದ್ರ ಇದೆ, 5 ಬುಧ ಇದೆ, 2 ಸೇರಿ 7 ಕೇತು ಆಗುತ್ತೆ. ಸೊ ಇವರು ತುಂಬ ತೀಕ್ಷ್ಣವಾದಂಥ ಬುದ್ಧಿ ಇದೆ. 5ನೇ ನಂಬರ್ ಬಂದ್ಬಿಟ್ಟು ಬುದ್ಧಿವಂತಿಕೆ, ಮರ್ಕರಿ. ಭಾಳ ಸ್ಟ್ರಾಂಗ್ ಪ್ಲ್ಯಾನೆಟು ಬುದ್ಧಿಶಕ್ತಿನಲ್ಲಿ. ರಾಹು ಬಿಟ್ಟರೆ ನೆಕ್ಸ್ಟ್ ಅದೇ ಸ್ಟ್ರಾಂಗ್ ಇರೋದು 5ನೇ ನಂಬರು ಬುಧ. ಸೊ ಇವರು ತುಂಬಾ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇವರು ಬೇರೆಯವ್ರ ತಪ್ಪನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾರೆ. ಬೇರೆಯವ್ರ ಮಿಸ್ಟೇಕ್ಸ್ನ ಇವರು ಬೆನಿಫಿಟ್ಟಿಗೆ ಯೂಸ್ ಮಾಡ್ಕೊಳ್ಳೋಕೆ ನೋಡ್ತಾರೆ. ಮತ್ತು ಬೇರೆಯವರು ಮಿಸ್ಟೇಕ್ಸ್ ಮಾಡಲಿ ಅಂತ ಕಾಯ್ತಾ ಇರ್ತಾರೆ. ಮತ್ತು ಇವ್ರ ಮಿಸ್ಟೇಕ್ಗಳು ಇವ್ರ ಕಣ್ಣಿಗೆ ಕಾಣೋದಿಲ್ಲ 7ನೇ ನಂಬರ್ ಅವ್ರಿಗೆ. ಆಮೇಲೆ 7ನೇ ನಂಬರ್ ಅವರು ಭಾಳ ಯೋಚನೆ ಮಾಡಿ ಮಾತಾಡಬೇಕು ಅಂತ ನಾನು ಯಾವಾಗಲೂ ಹೇಳ್ತೀನಿ. ನನ್ನ ಪ್ರತಿ ವರ್ಷದ ಏನು ಪ್ರಿಡಿಕ್ಷನ್ಸ್ ವೀಡಿಯೋಗಳು ನಾನು ಹಂಚ್ಕೊತೀನಿ. ಈ ಲಾಸ್ಟ್ 2 ಇಯರ್ಸಿಂದ ವೀಡಿಯೋಗಳು ಮಾಡ್ತಾಯಿದ್ದೀನಿ. ಅದಕ್ಕೆ ಮುಂಚೆ ಎಲ್ಲ ನನ್ನ ಸ್ನೇಹಿತರ ಜೊತೆಯಲ್ಲಿ ಆಡಿಯೋ ಹಂಚ್ಕೊತಾ ಇದ್ದೆ, ನನ್ನ ಬಂಧುಗಳ ಜೊತೆಯಲ್ಲಿ, ಮತ್ತು ಟೈಪ್ ಮಾಡಿ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದೆ. ಆಲ್ಮೋಸ್ಟ್ ಎವ್ರಿ ಇಯರು ನಂದು ಪ್ರಿಡಿಕ್ಷನ್ಸಲ್ಲಿ ಏನೇನಿದೆ ಅದರಲ್ಲಿ ಸುಮಾರು ಒಂದು 90% ಆ್ಯಾವ್ರೇಜ್ ಸ್ಟ್ರೈಕ್ ಮಾಡ್ತಾನೆ ಇದ್ದೀನಿ ನಾನು ಪ್ರತಿ ವರ್ಷ. ಪ್ರಿಡಿಕ್ಷನ್ಸ್ ಟ್ರೂ ಆಗ್ತದೆ. ಸೊ ಅದರಲ್ಲಿ ಇವರು ಮೋಕ್ಷಿತ ಅವ್ರ ವಿಚಾರಕ್ಕೆ ಬಂದರೆ 7ನೇ ನಂಬರ್ ಹೇಳೋಕ್ಕೆ ಹೋದೆ ನೋಡಿ. 7ನೇ ನಂಬರ್ ಅವರು ಭಾಳ ಬುದ್ಧಿವಂತಿಕೆಯಿಂದ ಮಾತಾಡಬೇಕು. ಯಾಕೆಂದರೆ ಅವ್ರಿಗೆ ಕೇತು ಅಂದರೆ ಬರೀ ದೇಹದ ಕೆಳಗಿನ ಭಾಗ. ಅವ್ರ ಬುದ್ಧಿವಂತಿಕೆಯಿಂದ ರಾಹು ಎತ್ಕೊಂಡು ಹೋಗ್ಬಿಡ್ತಾನೆ. ಇವಾಗ ರಾಹು ಮತ್ತು ಕೇತು ಇಬ್ಬರು ಒಂದೇ ದೇಹ 2 ಪಾರ್ಟು. ಸೊ ರಾಹು ಬಂದ್ಬಿಟ್ಟು ತಲೆಭಾಗನ ಸೂಚಿಸ್ತಾನೆ. ಅವನು ತುಂಬ ಅತಿ ಬುದ್ಧಿವಂತ ಅವನು. ಸೊ ಅವನು ತಲೆ ಪೋರ್ಷನ್ ಅವನು ತೊಗೊಂಡೋಗ್ಬಿಡ್ತಾನೆ. ಉಳ್ಕೊಳ್ಳೋದು ಕೇತು. ಈ 7ನೇ ನಂಬರ್ ಅವ್ರಿಗೆ ಯಾರನ್ನೊಬ್ರು ಪ್ರಾಪರ್ ಗೈಡೆನ್ಸ್ ಇರಬೇಕು. ಇಲ್ಲದಿದ್ದರೆ ಅವ್ರು ಮುಂದೆ ಬರೋದು ಭಾಳ ಕಷ್ಟ ಆಗುತ್ತೆ ಲೈಫಲ್ಲಿ. ಅವರು ಗೈಡ್ ಆಗುವಂಥ ಒಂದು ಸ್ಥಾನಕ್ಕೆ ಹೋಗುವಂಥ ಸಂಭವನೂ ಇರುತ್ತೆ. ಗುರುಗಳು ಸ್ಥಾನಕ್ಕೆ ಹೋಗುವಂಥದ್ದು. ಇವಾಗ ವಾಜಪೇಯಿ ಅವರು 7ನೇ ನಂಬರ್ ಅವರು ಇವ್ರಿಗೆ ಗುರು ಆದರು, ಯಾರಿಗೆ, ನರೇಂದ್ರ ಮೋದಿ ಅವ್ರಿಗೆ. ಮತ್ತು ಧೋನಿ 7ನೇ ನಂಬರು. ಅವ್ರು ಸಾಕಷ್ಟು ಜನನ ಬ್ರೂಮ್ ಮಾಡಿದ್ರು. ಅವರು ಒಂದು ಒಳ್ಳೆ ಗುರುವಿನ ಸ್ಥಾನಕ್ಕೆ ಹೋದರು ಕ್ರಿಕೆಟ್ನಲ್ಲಿ. ಅದೇ ರೀತಿ ಇವಾಗ ಅರವಿಂದ್ ಕೇಜ್ರಿವಾಲ್ ಅವ್ರು ಇರ್ಬೋದು, ಅವರು 7ನೇ ನಂಬರು. ಸ್ವಲ್ಪ ಮಾತಾಡ್ಬಿಟ್ಟು ಸಿಕ್ಕಾಕೊಂಡ್ಬಿಡ್ತಾರೆ ಏನೋ ಅದೇ ಭಾಷಣ ಮಾಡಬೇಕಾದ್ರೆ. ಮತ್ತು ಇವಾಗ ನಮ್ಮ ಕರ್ನಾಟಕದಲ್ಲಿ ಬರಬೇಕು ಅಂದರೆ ದರ್ಶನ್ ಅವರು ಇವಾಗ ಬಿಡುಗಡೆ ಆಗಿದ್ದಾರೆ, ಬೇಲ್ ಬಂದಿದೆ. ಸೊ ಅವರು 7ನೇ ನಂಬರು. ಮಾತಿನ ಬರ್ತಾರೆ ಏನೇನೋ ಮಾತಾಡ್ಬಿಡ್ತಾರೆ. ಇವಾಗ ಲ್ಯಾಂಬೋರ್ಗಿನಿ ವಿಚಾರದಲ್ಲಿ ಏನೋ ಮಾತಾಡೋರು, ದೊಡ್ಡ ಇಶ್ಯೂ ಆಗೋಯ್ತು, ಕಾಂಟ್ರವರ್ಸಿ ಆಗೋಯ್ತು. ಸ್ವಲ್ಪ ತೂಕ ಮಾಡಿ ಯೋಚನೆ ಮಾಡಿ ಆದಷ್ಟು ಮಾತು ಕಮ್ಮಿ ಮಾಡೋದು ಒಳ್ಳೆಯದು. ಇವರು ಆ ಗೇಮ್ನ ಆಡ್ತಾ ಇದ್ದಾರೆ ಮೋಕ್ಷಿತ ಅವರು ಮನೆಯಲ್ಲಿ. ಸೊ
ಅವ್ರಿಗೆ ಚಾನ್ಸಸ್ಸು ಟಾಪ್ 5 ಬರೋದು ಅಷ್ಟಾಗಿ ಕಂಡು ಬರ್ತಾಯಿಲ್ಲ ನನಗೆ. ಅವರು ಮೋಸ್ಟ್ಲಿ ಹೋಗೋ ಚಾನ್ಸಸ್ ಇದೆ ಮನೆಯಿಂದ. 7ನೇ ನಂಬರ್ ಅವ್ರಿಗೆ ಚೆನ್ನಾಗಿಲ್ಲ ಅಂತಲ್ಲ, ಬಟ್ ಇವ್ರದ್ದು ಓವರಾಲ್ ಫ್ಯೂಚರ್ ನಂಬರು ಎಲ್ಲ ತೊಗೊಂಡಾಗ ಇವ್ರದ್ದು ಮಂತು ನೋಡಿದಾಗ ಅಕ್ಟೋಬರ್ ಏನು ಅಷ್ಟು ಸ್ಟ್ರಾಂಗ್ ಮಂತಲ್ಲ ಈ ಥರ ಪಬ್ಲಿಕ್ ಇದ್ರೊಳಗೆ. ಸೊ ಅವ್ರಿಗೆ ಕಷ್ಟನೇ ಇದೆ ಅಲ್ಲಿ, ಹೋಗೋ ಚಾನ್ಸಸ್ ತುಂಬ ಇದೆ ಅವರು. ಅದೇ ರೀತಿ ನೆಕ್ಸ್ಟು ಇವಾಗ ವಿಚಾರ ತೊಗೋಬೇಕು ಅಂದರೆ 7ನೇ ನಂಬರ್ ಬಗ್ಗೆ ಮಾತಾಡಿದೆ. ಇನ್ನೊಂದು 7ನೇ ನಂಬರ್ ಬಗ್ಗೆ ಮಾತಾಡೋಣ. ಇವರು ನನ್ನ ಪ್ರಕಾರ ಟಾಪ್ 3ಯಲ್ಲಿ ಫೇವ್ರೇಟ್. ಇವರು ಒಬ್ಬರು ಟಾಪ್ 3 ಪಕ್ಕ ಇರ್ತಾರೆ ಇವರು. ಹನುಮಂತು ಅವರು ಅತಿ ಬುದ್ಧಿವಂತ ಮನುಷ್ಯ. ಅವರು ಅಕ್ಟೋಬರೇ ಹುಟ್ಟಿದ್ದಾರೆ. ಬರ್ತ್ ನಂಬರ್ 7, ಡೈರೆಕ್ಟ್ 7, ತುಂಬ ಸ್ಟ್ರಾಂಗು. ಇವಾಗ ಡೈರೆಕ್ಟ್ ನಂಬರ್ಸ್ ಏನು ಬರುತ್ತೆ ಅವರು ಸ್ಟ್ರಾಂಗ್ ಆಗಿರ್ತಾರೆ. ಈಗ 2, 6 ಸೇರಿ 8 ಆದರೂ ಡೈರೆಕ್ಟ್ 8 ಇದ್ದರೆ ಭವ್ಯ ತುಂಬ ಸ್ಟ್ರಾಂಗ್ ಆಗಿರೋರು. ಆಮೇಲೆ ತ್ರಿವಿಕ್ರಮ್ ಅವರು 9ನೇ ನಂಬರ್ 1 8 ಸೇರ್ತಾರೆ. ಡೈರೆಕ್ಟ್ 9ನೇ ತಾರೀಕು ಹುಟ್ಟರೆ ಸ್ಟ್ರಾಂಗ್ ಆಗಿರ್ತಾರೆ. ಸಿಂಗಲ್ ನಂಬರ್ ಅಂತೀವಿ ನಾವು. ಸೊ ನಾವು ಗಾಡಿಗಳಲ್ಲೂ ನೋಡ್ತೀವಿ, ಗಾಡಿಗಳು ನಂಬರ್ ತೊಗೊತಾರೆ. ಸಿಂಗಲ್ ನಂಬರ್ಗೆ ಸಿಕ್ಕಾಪಟ್ಟೆ ರೇಟು, 20 ಲಕ್ಷ, 30 ಲಕ್ಷ, 15 ಲಕ್ಷ ಈ ಥರ ಹೋಗುತ್ತೆ ಸಿಂಗಲ್ ನಂಬರ್ಗಳು. ಸೊ ಅದೇ ರೀತಿ ಸಿಂಗಲ್ ನಂಬರು 7 ಹನುಮಂತು ಅವರು 1993 7ನೇ ತಾರೀಕು ಅಕ್ಟೋಬರ್ ಹುಟ್ಟಿದ್ದಾರೆ. 8, 9, 12 ನೋಡಿ. ಇವರು ಬರ್ತ್ ನಂಬರ್ 7, ಫ್ಯೂಚರ್ ನಂಬರೆಲ್ಲ ಆ್ಯಡ್ ಮಾಡಿದ್ರೆ 7, 10, 1993 ಆ್ಯಡ್ ಮಾಡಿದ್ರೆ 3 ಬರುತ್ತೆ. ಅಂದರೆ 3 ಅಂದರೆ ಗುರು ಸೂಚಿಸುತ್ತೆ. ಗುರು ಸಿಕ್ಕಾಪಟ್ಟೆ ಬುದ್ಧಿವಂತ, ಭಾಳ ತೂಕ ಮಾಡಿ ಮಾತಾಡ್ತಾನೆ. ನಮ್ಮ ಇಡೀ ನವಗ್ರಹಗಳಲ್ಲಿ ಸೂರ್ಯನ ಬಿಟ್ಬಿಡಿ, ಸೂರ್ಯನ ಕೌಂಟು ಮಾಡೋಕ್ಕಾಗಲ್ಲ ನಾವು. ಇನ್ನು ಉಳಿದಿರುವಂಥ ಗ್ರಹಗಳಲ್ಲಿ ಅತ್ಯಂತ ತೂಕವಾದಂಥ ಗ್ರಹ ಸೂರ್ಯ ಬಂದು ಸ್ಟಾರು, ನಕ್ಷತ್ರ. ಇನ್ನು ಮಿಕ್ಕಿದ ಗ್ರಹಗಳಲ್ಲಿ ತೂಕವಾದಂಥ ಗ್ರಹ ಮತ್ತು ಅತಿ ಬುದ್ಧಿವಂತ ಅಂದರೆ ಒಂದು ವಿದ್ಯಾವಂತ ಬುದ್ಧಿವಂತ ಗ್ರಹ ಅಂತ ಕರಿಬೇಕು. ಅಂದರೆ ಅತಿ ಬುದ್ಧಿವಂತ ಅಂದರೆ ರಾಹು ಆಗಿಬಿಡುತ್ತೆ. ಬುದ್ಧಿವಂತ ಗ್ರಹ ಅಂದರೆ ವಿದ್ಯಾವಂತ ಗ್ರಹ, ತೂಕವಾಗಿರುವಂಥ ಗ್ರಹ ಅಂದರೆ ಜೂಪಿಟರ್, ಗುರು. ಸಿಕ್ಕಾಪಟ್ಟೆ ದೊಡ್ಡದು. ಸೊ ಅದು ಬಂದ್ಬಿಟ್ಟು 3ನೇ ನಂಬರು. ಸೊ ಈತನ ಬರ್ತ್ ನಂಬರ್ 7, ಫ್ಯೂಚರ್ ನಂಬರ್ 3. ಆಮೇಲೆ 7, 3 ಕಾಂಬಿನೇಷನ್ ಇದೆಯಲ್ಲ, ಭಾಳ ಚೆನ್ನಾಗಿರುತ್ತೆ ಕಾಂಬಿನೇಷನು. ಬೆಸ್ಟ್ ಕಾಂಬಿನೇಷನ್ಗಳಲ್ಲಿ ಗ್ರಹಗಳಲ್ಲಿ 2 ಮತ್ತು 9 ಬೆಸ್ಟ್ ಕಾಂಬಿನೇಷನ್ನು. ಪಾರ್ಟ್ನರ್ಸ್ ಇವಾಗ ಮದುವೆ ಹುಡುಕ್ಬೇಕಾರೆ 9ನೇ ನಂಬರ್ ಹುಡುಗ ಇದ್ದರೆ 2ನೇ ನಂಬರ್ ಹುಡುಗಿ, ಅಥವಾ 2ನೇ ನಂಬರ್ ಹುಡುಗ ಇದ್ದರೆ 9ನೇ ನಂಬರ್ ಹುಡುಗಿ. ಟೆರಿಫಿಕ್ ಕಾಂಬಿನೇಷನ್ ಆಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಬೆಸ್ಟ್ ಕಾಂಬಿನೇಷನ್ ಇರೋದು ನ್ಯೂಮರಾಲಜಿನಲ್ಲಿ 3 ಮತ್ತು 7, ಗುರು ಮತ್ತು ಕೇತು. ಸೊ ಒಳ್ಳೆ ಗೈಡೆನ್ಸ್ ಕೊಡ್ತಾನೆ ಕೇತುಗೆ ಗುರು. ತಾಳ್ಮೆ ಕಲಿಸ್ತಾನೆ, ಬುದ್ಧಿವಂತಿಕೆ ಹೇಳ್ಕೊಡ್ತಾನೆ, ಪ್ರತಿಯೊಂದು ಮಾಡ್ತಾನೆ. ಅದೇ ರೀತಿ ನೋಡಿ ಅಲ್ಲಿ ಆ ಮನೆಯಲ್ಲಿ 3ನೇ ನಂಬರ್ ಒಬ್ಬರೇ ಇರೋದು ಇಡೀ ಮನೆಯಲ್ಲಿ. ಅದು ಬಂದ್ಬಿಟ್ಟು ಧನರಾಜು. 30ನೇ ತಾರೀಕು ಹುಟ್ಟಿದ್ದಾರೆ ಅವರು. 30 ಅವ್ರಿಗೆ ಪಕ್ಕದಲ್ಲಿ ಬರ್ತ್ ನಂಬರಲ್ಲಿ ಯಾವಾಗ 0 ಬರುತ್ತೆ ಆಗ ಸ್ವಲ್ಪ ಕಷ್ಟಗಳು ಜಾಸ್ತಿ ಆಗುತ್ತೆ ಜೀವನದಲ್ಲಿ. ಅವ್ರು ಅಂದ್ಕೊಂಡಿರೋ ಮಟ್ಟಿಗೆ ಸಾಧನೆ ಮಾಡೋಕ್ಕಾಗೋದಿಲ್ಲ. ಸೊ ಅಲ್ಲಿ ನೋಡಿ ಒಳ್ಳೆ ಕಾಂಬಿನೇಷನ್. ಇಬ್ಬರು ಫ್ರೆಂಡ್ಸ್ ತುಂಬ ಚೆನ್ನಾಗಿದ್ದಾರಲ್ಲ, ಧನರಾಜು ಮತ್ತು ಹನುಮಂತು. 3 ಮತ್ತು 7, ಗುರು ಮತ್ತು ಕೇತು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಅದೇ ರೀತಿ ಹನುಮಂತು ಅವ್ರದ್ದು ಬರ್ತ್ ನಂಬರ್ 7, ಫ್ಯೂಚರ್ ನಂಬರ್ 3, ಭಾಳ ಚೆನ್ನಾಗಿದೆ ಕಾಂಬಿನೇಷನು. ಈತ ಭಾಳ ಬುದ್ಧಿವಂತಿಕೆಯಿಂದ ಆಡ್ತಾ ಇದ್ದಾನೆ, ತಾಳ್ಮೆಯಿಂದ ಆಡ್ತಾ ಇದ್ದಾನೆ. 7ನೇ ನಂಬರ್ ಅವರು ಮಾತು ಕಮ್ಮಿ ಮಾಡಿದ್ರೆ ಯಾವ ರೀತಿ ಯಶಸ್ಸು ತೊಗೋಬೋದು, ಯಾವ ರೀತಿ ಬೇಷ್ ಅನ್ನಿಸ್ಕೋಬೋದು ಅಂದರೆ ಇದರಲ್ಲೇ ಗೊತ್ತಾಗುತ್ತೆ. ಕಿಚನ ಚಪ್ಪಾಳೆ ತೊಗೊಂಡಿದ್ದಾನೆ ಈತ. 2 ಸಲ ಮನೆ ಕ್ಯಾಪ್ಟನ್ ಅದ. ಆಮೇಲೆ ಪ್ರತಿ ವಾರ ಕಿಚನ ಚಪ್ಪಾಳೆ. ಅದಾದಮೇಲೆ ಇವ್ರು ನಿಲ್ಲಿಸಿದ್ದಾರೆ ಅಂತ ಗೊತ್ತಾಯಿತು ನಿನ್ನೆ ಎಪಿಸೋಡ್ನಲ್ಲಿ. ಕೊಡ್ತಾ ಬಂದರೆ ಅವರು ಇಂಡೈರೆಕ್ಟಾಗಿ ಸುದೀಪ್ ಅವ್ರು ಕೊಡ್ತಾನೆ ಇದ್ದಾರೆ. ಯಾರಿಗೆ? ಕಿಚನ ಚಪ್ಪಾಳೆ. ಹನುಮಂತುಗೆ ಕೊಡ್ತಾ ಇರೋದವರು. ಚೆನ್ನಾಗಿ ಆಡ್ತಾ ಇದೆಯಪ್ಪ, ಹನುಮಂತು ನೋಡಿ ಕಲೀರಿ, ಬುದ್ಧಿವಂತ ಹನುಮಂತು, ನೀನು ಮಾತಾಡೋದು ತೂಕವಾಗಿ ಮಾತಾಡ್ತೀಯಾ, ನೇರವಾಗಿ ಮಾತಾಡ್ತೀಯಾ, ಎಲ್ಲ ಭಾಳ ಹೋಳ್ತಾ ಇರ್ತಾರೆ. ಒಂದೊಂದು ಲೈನಲ್ಲಿ ಮಾತಾಡ್ಸೋರು ಹನುಮಂತನ ಹೊಗಳಿಕೆನೇ ಇರುತ್ತೆ ಹೊರತು ಆತನ ಬಗ್ಗೆ ಬೆರಳು ನೋಡಿಸೋದು ಏನೂ ಇಲ್ಲವೇ ಇಲ್ಲ ಅಲ್ಲಿ. ಸೊ ಮಾತು ಕಮ್ಮಿ ಮಾಡಿದ್ರೆ 7ನೇ ನಂಬರ್ ಅವರು ಏನೆಲ್ಲ ಸಾಧಿಸ್ಬೋದು ಅನ್ನೋದಕ್ಕೆ ಹನುಮಂತು ಕ್ಲಾಸಿಕ್ ಎಕ್ಸಾಂಪಲ್. ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಮಾತು. ಒಂದ್ಸಲಿ ಮಾತಿನ ಬರ್ದಲ್ಲ ಆತನ ಮಾತಾಡ್ಬಿಡ್ತಾನೆ. 7ನೇ ನಂಬರ್ ಅವ್ರದ್ದು ಟಿಪಿಕಲ್ ಕ್ಯಾರೆಕ್ಟರ್, ಅದು ಏನೂ ಮಾಡೋಕ್ಕಾಗಲ್ಲ. ಬಟ್ ಅದನ್ನು ಕಮ್ಮಿ ಮಾಡ್ಕೊತಾ ಹೋದರೆ, ತೂಕವಾಗಿರಬೇಕು ಅಂತಂದರೆ ಏನು ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಹನುಮಂತು ಇಸ್ ಪರ್ಫೆಕ್ಟ್ ಎಕ್ಸಾಂಪಲ್. ಸೊ ಈತ ಟಾಪ್ 3ಯಲ್ಲಿ 100% ಶೂರ್ ಶಾಟು. ಗೆಲ್ಲೋ ಚಾನ್ಸು ತುಂಬ ಇದೆ. ಏನಕ್ಕೆ ಅಂತ ಹೇಳ್ತೀನಿ. ಮುಂದಿನ ವರ್ಷ 9ನೇ ವರ್ಷ ಏನು ಬರುತ್ತೆ, 2025 ಟೋಟಲ್ ಮಾಡಿದ್ರೆ 9 ಆಗುತ್ತೆ. ಮುಂದಿನ ವರ್ಷ, ಈ ವರ್ಷ ಶನ್ಮಾತ್ಮನ ಎಲ್ಲರೂ ಪೂಜೆ ಮಾಡಿ ಅಂತ ಹೇಳ್ತಾ ಇದೆ. ಮುಂದಿನ ವರ್ಷ ಪ್ರತಿಯೊಬ್ಬರು 9 ಅಂದರೆ ಒಂದು ಕಾರ್ತಿಕೇಯ ಬಿಟ್ಟರೆ ಹನುಮಂತ. ಹನುಮಂತು ಅಲ್ಲ, ಬಿಗ್ ಬಾಸ್ ಹನುಮಂತಲ್ಲ, ಆಂಜನೇಯನ ಪ್ರತಿಯೊಬ್ಬರು ಹನುಮಾನ್ ಪೂಜೆ ಮಾಡಲೇಬೇಕು, ಪ್ರತಿಯೊಬ್ಬರೂ ನೆಕ್ಸ್ಟ್ ಇಯರ್. ಆಮೇಲೆ ಮಂಕಿ ಅನ್ನೋ ವರ್ಡು ಅಥವಾ ಹನುಮಂತಂದು ವಿಚಾರಗಳು ಸಿಕ್ಕಾಪಟ್ಟೆ ಸುದ್ದಿಲಿರುತ್ತೆ ಮುಂದಿನ ವರ್ಷ. ಇದೊಂದು ಸಣ್ಣ ಮುನ್ನೋಟ ನಾನು ಕೊಡ್ತಾ ಇದ್ದೀನಿ ಮುಂದಿನ ವರ್ಷದ ಬಗ್ಗೆ. ಸೊ ಆ ರೀತಿಯಲ್ಲಿ ಹನುಮಂತನ ನಾಮಸ್ಮರಣೆ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡುತ್ತೆ ಮುಂದಿನ ವರ್ಷ. ಸೊ ಈತ ಕೂಡ ಹೆಸರು ಹನುಮಂತು. ಸೊ ಹನುಮಂತು ಚಾನ್ಸಸ್ಸು ತುಂಬ ಇದೆ. ದೇವರ ಅನುಗ್ರಹ ಆತನ ಮೇಲೆ ತುಂಬ ಚೆನ್ನಾಗಿದೆ. ಮುಂದಿನ ವರ್ಷ ಆಂಜನೇಯನ ವರ್ಷ ಆಗಿರೋದ್ರಿಂದ ಆತನ ಹೆಸರು ಹನುಮಂತು ಇರೋದ್ರಿಂದ ತ್ರಿವಿಕ್ರಮ್ಗೆ ಒಳ್ಳೆ ಕಾಂಪಿಟೇಷನ್ ಕೊಡ್ತಾರೆ. ನನ್ನ ಪ್ರಕಾರ ಬಹುಶಃ ಮೋಸ್ಟ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡಲ್ಲಿ ತ್ರಿವಿಕ್ರಮ್ ಮತ್ತು ಹನುಮಂತು ಇಬ್ಬರಲ್ಲೊಬ್ಬರು ಇರ್ತಾರೆ. ಹನುಮಂತುಗೆ ಚಾನ್ಸಸ್ಸು ಗೆಲ್ಲುವಂಥದ್ದು ತ್ರಿವಿಕ್ರಮಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ. ತ್ರಿವಿಕ್ರಮ್ಗೆ ಒಂದು 45% ಬಂದರೆ ಹನುಮಂತುಗೆ 55% ಚಾನ್ಸ್ ಇದೆ ಗೆಲ್ಲೋದಕ್ಕೆ.
ಸೊ ಅವರಿಬ್ಬರಲ್ಲಿ ಓವರಾಲ್ ಆಗಿ ಹನುಮಂತು ಟಾಪ್ 3 ಅಂತೂ 100% ಗ್ಯಾರಂಟಿ. ಸೊ ಇದಾದಮೇಲೆ ಹನುಮಂತದಾಯಿತು. ಈಗ ಆತನ ಸ್ನೇಹಿತ ಧನರಾಜ್ ವಿಚಾರಕ್ಕೆ ಬರ್ತೀನಿ. ಧನರಾಜು 30ನೇ ನಂಬರು, 30 ನವಂಬರು 1999 ಹುಟ್ಟಿರೋದು ಇವರು. 30th ನವಂಬರು, 30/11/1999. ಸೊ ಅಲ್ಲಿಗೆ 3 + 2 5 6. ಬರ್ತ್ ನಂಬರ್ 3, ಫ್ಯೂಚರ್ ನಂಬರ್ 6 ಶುಕ್ರ. ಇವ್ರಿಗೆ ಜೀವನದಲ್ಲಿ ಇವರು ಚೆನ್ನಾಗಿ ಸಂಪಾದನೆ ಮಾಡ್ತಾರೆ. ಇಲ್ಲಿಂದ ಈಚೆಗೆ ಅವ್ರಿಗೆ ಒಳ್ಳೆ ದುಡ್ಡು ಮತ್ತು ಕೀರ್ತಿ ಇದೆಲ್ಲ ಬರೋಕ್ಕೆ ಶುರುವಾಗುತ್ತೆ. ಬಟ್ ಏನು ಅಂದರೆ ಇವ್ರಿಗೆ ಸ್ವಲ್ಪ ನಂಬರಲ್ಲಿ 3 ಪಕ್ಕದಲ್ಲಿ 0 ಇರೋದ್ರಿಂದ ಆ ಮೂರನೇ ನಂಬರ್ದು ಏನಿದೆ ಗುರುದು, ಅದರದ್ದು ಪವರ್ ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. 0 ಈ ಕಡೆ ಇರಬೇಕಂದ್ರೆ 3 ನಂಬರ್ ಡೈರೆಕ್ಟ್ ಆಗಿದ್ದಿದ್ರೆ ಸ್ಟ್ರಾಂಗ್ ಆಗಿರೋದು. 3 ಪಕ್ಕದಲ್ಲಿ 0 ಬಂದಾಗ ಆ ನಂಬರ್ದು ಏನು ಸ್ಟ್ರೆಂತು, ಆ ನಂಬರ್ದು ಏನು ಸಿಗಬೇಕು ಅದೆಲ್ಲ ಅವ್ರಿಗೆ ಕಮ್ಮಿ ಆಗ್ತಾ ಹೋಗುತ್ತೆ. ನೋಡಿ, ಅವರು ಶುಭ ಅನ್ನೋರು ಇದ್ರು, 20ನೇ ನಂಬರ್ ಇದ್ರು. ಅವರು ಕ್ವಿಟ್ ಮಾಡ್ಕೊಂಡು ಹೊಟ್ಟೋದ್ರು. ಅಲ್ಲಿ ತೆಲುಗು ಬಿಗ್ ಬಾಸಲ್ಲೂ ಸ್ವಲ್ಪ ಜಗಳ ಇದು ಮಾಡ್ಕೊಂಡ್ರು. ಇಲ್ಲಿ ಬಂದರು, ಇಲ್ಲಿ ಯಾವುದು ಜಗಳ ಆಗಲಿಲ್ಲ. ಇಲ್ಲಿ ಮಾನಸಿಕವಾಗಿ ಕೂಗ್ಬಿಟ್ಟು ಬಿಟ್ಬಿಟ್ಟೋದ್ರು. ಸೊ ಅದು ನಂಬರು ಬೇಗ ಗಿವ್ ಅಪ್ ಮಾಡ್ತಾರೆ. 10ನೇ ತಾರೀಕು, 30ನೇ ತಾರೀಕು, 20ನೇ ತಾರೀಕು ಇವೆಲ್ಲ ಹುಟ್ಟಿದವರು. ಅಂದರೆ ಈ 3 ನಂಬರು ಅದರ ಪಕ್ಕದಲ್ಲಿ 0 ಬರುವಂಥದ್ದು ಈ 3 ನಂಬರ್ಗಳೇ ಸಿಗೋದು, 10, 20, 30. ಸೊ ಅದರಲ್ಲಿ ಒಂದಷ್ಟು ಜನ ಫೆಬ್ರವರಿ ಹುಟ್ಟಿದವ್ರಿಗೆ 30 ಸಿಗೋದೇ ಇಲ್ಲ. ಇನ್ನು ಬೇರೆ ತಿಂಗಳುಗಳಲ್ಲಿ ಹುಟ್ಟಿದವ್ರಿಗೆ 30 ಬರ್ತು ಚಾನ್ಸಸ್ ಇರೋದ್ರಿಂದ 10th, 20th, 30th ಹುಟ್ಟಿದವ್ರಿಗೆ ಸ್ವಲ್ಪ ನಂಬರ್ದು ಪವರ್ ಕಮ್ಮಿ ಇರುತ್ತೆ. ಎಷ್ಟೇ ಯಶಸ್ಸು ಗಳಿಸಿದ್ರು ಸ್ವಲ್ಪ ಕಳ್ಕೊಳ್ತಾರೆ, ಅಥವಾ ಕಳ್ಕೊತಾ ಹೋಗಿ ಕೊನೆಯಲ್ಲಿ ಯಶಸ್ಸು ಪಡೀತಾರೆ, ಎರಡರಲ್ಲೊಂದು. ಸೊ ಮೇಲಕ್ಕೆ ಹೋಗೋದು ಕೆಳಗೆ ಬೀಳೋದು ಸ್ವಲ್ಪ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದರ ಪ್ರಕಾರ ಧನರಾಜ್ ಅವರು ಟಾಪ್ 5ಗೆ ನಾನು ಧನರಾಜ್ ಅವ್ರ ಹೆಸರನ್ನ ಸ್ವಲ್ಪ ಸೈಡ್ಗೆ ಇಡ್ತೀನಿ. ಟಾಪ್ 3ನಲ್ಲಿ ಈಗ ನಾನು ತ್ರಿವಿಕ್ರಮು, ಭವ್ಯ ಮತ್ತು ಹನುಮಂತು ಅವ್ರ ಹೆಸರು ಬಂದ್ಬಿಟ್ಟಿದೆ. ಸೊ ಇನ್ನು 2 ಪ್ಲೇಸ್ ಉಳ್ಕೊಂಡಿರೋದು. ಇನ್ನೆರಡರಲ್ಲಿ ಧನರಾಜ್ ಅವರು ಸ್ವಲ್ಪ ವೇಟಿಂಗ್ ಲಿಸ್ಟಿಗೆ ಬರ್ತಾರೆ. ಟಾಪ್ 5 ಬರೋದು ಸ್ವಲ್ಪ ಕಷ್ಟ ಇದೆ ಅವರು. ಬಟ್ ಅವರು ಗೇಮ್ಸ್ನ ಯಾವ ರೀತಿ ತೊಗೊಂಡೋಗ್ತಾರೆ, ಹೆಂಗೆ ಅನ್ನೋದನ್ನು ನೋಡ್ಕೊಂಡು ಹೋಗಬೇಕು. ಮುಂದೆ ಹೋಗ್ತಾ ಹನುಮಂತನು ಸ್ವಲ್ಪ ಅವರಿಂದ ದೂರ ಉಳ್ಕೊತಾನೆ. ಹನುಮಂತ ತುಂಬ ಬುದ್ಧಿವಂತ ಇದ್ದಾನೆ. ಸೊ ಎಲ್ಲ ಈ ಫ್ರೆಂಡ್ಶಿಪ್ಗಳು ಬ್ರೇಕ್ ಆಗ್ತಾ ಹೋಗುತ್ತೆ, ಜನ ಕಮ್ಮಿ ಆಗ್ತಾ ಪ್ರತಿಯೊಬ್ಬರಿಗೂ ಕಾಂಪಿಟೇಟಿವ್ ಸ್ಪಿರಿಟ್ ಬರೋದೇ ಆವಾಗ. ಸೊ ಅವ್ರದ್ದು ಕಷ್ಟ ಇದೆ. ಸೊ ನೆಕ್ಸ್ಟು ಈಗ ಮನೆಯಲ್ಲಿ ಸಿಕ್ಕಾಪಟ್ಟೆ ಮಾತಾಡೋವಂಥ ಚೈತ್ರಾ ಕುಂದಾಪುರ ಅವ್ರ ನಂಬರ್ಗೆ ಹೋಗೋಣ, ಅವ್ರ ವಿಚಾರಕ್ಕೆ ಹೋಗೋಣ. ಚೈತ್ರಾ ಕುಂದಾಪುರ ಅವರು 5th ಏಪ್ರಿಲ್ 1997 ಹುಟ್ಟಿರೋದು. 5th ಏಪ್ರಿಲ್ 1997 ಹುಟ್ಟಿದ್ದಾರೆ. ಸೊ ಅವರು ಮನೆಯಲ್ಲಿ ಬಹುಶಃ ಅವರೇ ಮೋಸ್ಟ್ಲಿ ಎಲ್ಲರಿಗಿನ ಚಿಕ್ಕವ್ರು ಅನಿಸುತ್ತೆ. ಹೌದು, ಎಲ್ಲರಿಗಿನ ಚಿಕ್ಕವ್ರು ಚೈತ್ರಾ ಕುಂದಾಪುರ ಅವರೇ ಮನೆಯಲ್ಲಿ. ಸೊ 5 ಏಪ್ರಿಲು 5/4/1997 ಅಂದರೆ ಬರ್ತ್ ನಂಬರ್ 5 ಅಂದರೆ ಬುಧ. 5, 4, 9, 10, 17, 8. ಬರ್ತ್ ನಂಬರ್ 5, ಫ್ಯೂಚರ್ ನಂಬರ್ 8. ಬುಧ ಮತ್ತು 8 ಕಾಂಬಿನೇಷನು. 8 ಶನ್ಮಾತ್ಮ, ಬುಧ 5 ಮರ್ಕ್ಯುರಿ. ಸೊ ಫ್ಯೂಚರ್ ನಂಬರ್ 8 ಆಯಿತು, ಬರ್ತ್ ನಂಬರ್ 5 ಆಯಿತು. ಸೊ ಅಲ್ಲಿ 8ನೇ ತಾರೀಕು ಇವ್ರಿಗೆ ನಾನು ಕಾಪಾಡ್ತಾ ಇದೆ. ಇವರು ಹೋಗಿ ಲಾಸ್ಟಿಗೆ ಬಂದು ಉಳ್ಕೊತಾ ಇದ್ದಾರೆ. ಬಟ್ ಇವರು 5ನೇ ನಂಬರ್ ಅವ್ರಿಗೆ ಅಷ್ಟು ಏನು ಚೆನ್ನಾಗಿಲ್ಲ ಈ ವರ್ಷ, ಈ ಥರ ಸೋಷಿಯಲ್ ಇದರಲ್ಲೆಲ್ಲ. ಸೊ ನೆಕ್ಸ್ಟ್ ಇಯರ್ವರೆಗೂ ಇದ್ದರೆ ಅವರು ಖಂಡಿತ ಒಳ್ಳೆ ಕಾಂಪಿಟೇಷನ್ ಕೊಡ್ತಾರೆ ಉಳಿದವ್ರಿಗೆ. ಬಟ್ ಅವರು ಅದೇ ಡೌಟ್ ಇದೆ. ಇನ್ನು ಉಳಿದಿರೋ 5ನೇ ನಂಬರ್ ಅವ್ರು, ನಿನ್ನೆ ಒಬ್ಬರು ಶಿಶಿರ್ ಅವರು 5ನೇ ನಂಬರು ಡಿಸೆಂಬರ್ 14 ಅನ್ಸುತ್ತೆ ಹುಟ್ಟಿರೋದವ್ರು, ಅವ್ರ ಮನೆಯಿಂದ ಹೊರಟರು. ಈಗ ಇನ್ನೊಬ್ಬರು 5ನೇ ನಂಬರ್ ಅವ್ರ ಮನೇಲಿರೋದು ಐಶ್ವರ್ಯ ಅವರು. ಸೊ ಅವರು 5/8/1994 ಹುಟ್ಟಿದ್ದಾರೆ. ಸೊ 2 5ನೇ ನಂಬರ್ಗಳಿಗೂ ಕಷ್ಟ ಇದೆ ಇವರಿಬ್ರಿಗೂ ಈ ವರ್ಷ ಸರ್ವೈವ್ ಆಗೋದು. ನನ್ನ ಪ್ರಕಾರ ಐಶ್ವರ್ಯ ಅಥವಾ ಚೈತ್ರ ಇಬ್ಬರಲ್ಲೊಬ್ಬರು ನೆಕ್ಸ್ಟ್ ವೀಕ್ ಎಲಿಮಿನೇಟ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಇವ್ರ ಮನೆಯಿಂದ ಹೋಗ್ತಾರೆ. ಮತ್ತು ಗೋಲ್ಡ್ ಸುರೇಶ್ ಅವರು ಕೂಡ 5ನೇ ನಂಬರು, 23ನೇ ತಾರೀಕು ಆಗಸ್ಟ್ ಹುಟ್ಟಿದ್ದಾರೆ. ನನಗೆ ಅವ್ರದ್ದು ವರ್ಷ ಗೊತ್ತಿಲ್ಲ, ನನಗೆ ಯಾವ ವರ್ಷ ಹುಟ್ಟಿದ್ದಾರೆ ಅನ್ನೋದು. 23 ಆಗಸ್ಟ್ ಅನ್ನೋದು ಗೊತ್ತಾಗಿದೆ. 2, 3 ಅಂದರೆ ಚಂದ್ರ ಮತ್ತು ಗುರು, 2, 3 ಸೇರಿ 5 ಬುಧ ಆಗಿರೋದು. ನೋಡಿ, ಅವ್ರ ನಂಬರಲ್ಲಿ 2 ಬಂದುಬಿಡ್ತು. ಅವರು ಅದಕ್ಕೆ ಸಿಕ್ಕಾಪಟ್ಟೆ ಎಮೋಷನಲ್, ಬೇಗ ಹತ್ತು ಬಿಡ್ತಾರೆ, ಬೇಗ ಎಮೋಷನಲ್ ಆಗ್ತಾರೆ, ಬೇಗ ಏನೆಲ್ಲ ಮಾತಾಡಬೇಕಾದ್ರೆ ತುಂಬ ಗದ್ಗದಿತವಾಗ್ತಾರೆ, ದುಃಖ ತುಂಬ್ಕೊಂಬರುತ್ತೆ ಅವ್ರಿಗೆ. ಐಶ್ವರ್ಯ ಮತ್ತು ಚೈತ್ರ ಇಬ್ಬರು ಡೈರೆಕ್ಟ್ 5ನೇ ತಾರೀಕೆ ಹುಟ್ಟಿದ್ದಾರೆ, ಸ್ಟ್ರೈಟ್ ನಂಬರ್ 5. ಸೊ ಇದರಲ್ಲಿ ಚೈತ್ರ ಅವ್ರಿಗೆ ಅಷ್ಟು ಸ್ಟ್ರಾಂಗಾಗಿ ಅವ್ರು ಆಡ್ತಾ ಇಲ್ಲ. ಈ 5ನೇ ನಂಬರು ಸ್ವಲ್ಪ ಈ 8ಕ್ಕೆ ಸ್ವಲ್ಪ ಫ್ರೆಂಡ್ಲಿ ಆಗೂ ಇರುತ್ತೆ. ಬಟ್ ಅದೇ ರೀತಿ ಸ್ವಲ್ಪ ಕಾಂಪಿಟೇಷನು ಕಷ್ಟನೂ ಪಡಬೇಕಾಗತ್ತೆ 8ನೇ ತಾರೀಕು ಈ ವರ್ಷದ ಇದರಲ್ಲಿ. ಮುಂದಿನ ವರ್ಷ ಸ್ವಲ್ಪ ಚೆನ್ನಾಗಿದೆ ಅವ್ರಿಗೆ, 9ನೇ ನಂಬರು. ಮುಂದಿನ ವರ್ಷ 5ನೇ ತಾರೀಕು, 7ನೇ ತಾರೀಕು ಮತ್ತು 9ನೇ ತಾರೀಕು ಹುಟ್ಟಿದವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಮುಂದಿನ ವರ್ಷದ ಭವಿಷ್ಯದಲ್ಲಿ ನಾನು ಹೇಳ್ತೀನಿ. ಸೊ ಈಗ ಇವ್ರಿಗೆ ಚೈತ್ರ ಅವ್ರಿಗಾಗಲಿ ಐಶ್ವರ್ಯ ಅವ್ರಿಗಾಗಲಿ ಅಷ್ಟು ಟಾಪ್ 5 ಬರುವಂಥ ಚಾನ್ಸಸ್ ಇಲ್ಲವೇ ಇಲ್ಲ. ನನ್ನ ಪ್ರಕಾರ ಟಾಪ್ 5 ಬರುವಂಥ ಚಾನ್ಸಸ್ಸು ಭಾಳ ಕಮ್ಮಿ. ಚೈತ್ರ ಅವ್ರನ್ನ ಅವರು ಈ ವರ್ಷ ಏನಾದ್ರು ದಾಟ್ಕೊಂಡ್ರೆ, ಈಗ ಗೋಲ್ಡ್ ಸುರೇಶ್ ಅವರು ಮನೆಯಿಂದ ಆಚೆ ಮತ್ತೆ ವಾಪಸ್ ಬಂದಾಗ ತಿರ್ಗಿ ಅಲ್ಲಿ 3 5ನೇ ನಂಬರ್ ಅವ್ರು ಸೇರ್ಕೊತಾರೆ. ಮತ್ತೆ ಗೋಲ್ಡ್ ಸುರೇಶು, ಐಶ್ವರ್ಯ ಅವರು ಮತ್ತು ಚೈತ್ರ ಅವರು
ಅದರಲ್ಲಿ ಐಶ್ವರ್ಯ ಅವರು ಮನೆಯಿಂದ ಆಚೆ ಹೋಗೋ ಚಾನ್ಸಸ್ ತುಂಬ ಇದೆ. ಮೋಕ್ಷಿತ ಅವ್ರಿಗೆ ನಾನು ಚಾನ್ಸ್ ಕೊಡೋಲ್ಲ ಇನ್ನು. ಮತ್ತು ಚೈತ್ರ ಅವರು ಭಾಳ ಕಷ್ಟ ಇದೆ. ಗೋಲ್ಡ್ ಸುರೇಶ್ ಅವ್ರಿಗೂ ಕಷ್ಟ ಇದೆ. ಸೊ ಇನ್ನು ಟಾಪ್ 5ನಲ್ಲಿ ನಾನು 3 ಜನದ ಆದಮೇಲೆ ನೆಕ್ಸ್ಟ್ 2 ಹೆಸರನ್ನ ನಾನು ಟಾಪ್ 5 ತೊಗೊಳ್ಳೋದು ಬಂದ್ಬಿಟ್ಟು ಮಂಜು ಮತ್ತು ರಜತ್. ಸೊ ಇವರಿಬ್ಬರು ಟಾಪ್ 5 ಬರ್ತಾರೆ. ಮಂಜು ನಂಬರ್ ಬಂದ್ಬಿಟ್ಟು 10/10/1985, 10/10/1985. ಸೊ ಬರ್ತ್ ನಂಬರ್ 10 ಅಂದರೆ ಸೂರ್ಯ 1ನೇ ನಂಬರು. ನೋಡಿ ಅವ್ರು 1 ಪಕ್ಕದಲ್ಲಿ 0 ಬಂದ್ಬಿಡ್ತು. ಸಿಕ್ಕಾಬಟ್ಟೆ ಕಷ್ಟಪಡ್ತಾರೆ ಇವ್ರ ಲೈಫಲ್ಲಿ, ತುಂಬ ಕಷ್ಟಪಡ್ತಾರೆ, ತುಂಬ ದಾರಿ ತಪ್ತಾರೆ. ಈ 0 ಬಂದ್ಬಿಟ್ಟಾಗ ಹಂಗೆ ಆಗೋದು. ಈ 10, 20, 30 ಅವರು ಎಲ್ಲೆಲ್ಲೋ ಹೇಳ್ಕೊಂಡು ಹೋಗ್ಬಿಡುತ್ತೆ. ಆ 0 ನೆಗೆಟಿವ್ ಇಂಪ್ಯಾಕ್ಟ್ ತುಂಬ ಮಾಡುತ್ತೆ ಆ ನಂಬರ್ಗೆ. ಡೈರೆಕ್ಟ್ 1ನೇ ನಂಬರ್ ಆಗಿರೋ 1, 10 ಹುಟ್ಟಿದ್ರೆ ಸಿಕ್ಕಾಪಟ್ಟೆ ಸ್ಟಾರ್ ಇರೋದು ಅವರಿಗೆ. ಸೂರ್ಯನ ನಂಬರು ವೆರಿ ಸ್ಟ್ರಾಂಗ್ ಪ್ಲಾನೆಟು, ಎಲ್ಲ ಗ್ರಹಗಳು ಸೂರ್ಯನ ಸುತ್ತೋದು. ಬಟ್ 1 ಪಕ್ಕದಲ್ಲಿ 0 ಬಂದ್ಬಿಡ್ತು ನೋಡಿ, ಅವ್ರು ತುಂಬ ಕಷ್ಟ, ತುಂಬ ಅಂದರೆ ತುಂಬ ಕಷ್ಟ. ಒಂದೊಂದು ಪೈಸೆಗೂ ಕಷ್ಟಪಡಬೇಕಾಗತ್ತೆ. ಪ್ರತಿಯೊಬ್ಬರು ಮುಂದೆ ತಗ್ಗಿ ಬಗ್ಗೆ ನಡಿಬೇಕಾಗತ್ತೆ. ಜೀವನದಲ್ಲಿ ಒಂದು ಏಳಿಗೆ ಕಾಣಬೇಕು ಅಂದರೆ ಭಾಳ ಕಷ್ಟ ಇದೆ ಅವರು. ಸೊ ಇವ್ರ ಫ್ಯೂಚರ್ ನಂಬರ್ ಏನು ಅಂತ ನೋಡೋಣ. 2, 3, 8, 8, 8, 16 ನೋಡು. ಬರ್ತ್ ನಂಬರ್ 1, ಫ್ಯೂಚರ್ ನಂಬರ್ 7 ಕೇತು. ಅನಾವಶ್ಯಕವಾದ ಓಡಾಟ, ಅನಾವಶ್ಯಕವಾದಂಥ ಮಾತುಗಳು, ಅನಾವಶ್ಯಕವಾದಂಥ ಕೆಲಸಗಳು ತುಂಬ ಆಗುತ್ತೆ ಅವರಿಗೆ. 1, 7 ಕಾಂಬಿನೇಷನ್ ಅಷ್ಟು ಒಳ್ಳೆ ಕಾಂಬಿನೇಷನ್ ಅಲ್ಲ, ಸೂರ್ಯ ಮತ್ತು ಕೇತು ಕಾಂಬಿನೇಷನು. ಕೇತು ಹೆಂಗಂದ್ರೆ ನನಗೆ ಎಸೆಂಟ್ರಿಕ್ಕಾಗಿ ಆಡ್ತಾ ಇರ್ತಾನೆ, ಅಂದರೆ ಇವ್ರ ಕಾಂಬಿನೇಷನಲ್ಲಿ ಹೇಳ್ತಾ ಇರೋದು. ಸೊ ಏನೇನೋ ಯೋಚನೆಗಳು ಬರ್ತಾ ಇರುತ್ತೆ. 26 ಆಮೇಲೆ ಸಡನ್ನಾಗಿ ಹೋಗಿ ನೋಡಿ, ಅವರು ಗೌತಮಿ ಅವ್ರ ನಂಬರ್ 4, 22ನೇ ತಾರೀಕು ಹುಟ್ಟಿರೋದು ಅವರು, ಆಗಸ್ಟು 1993 ಗೌತಮಿ ಅವರು ಹುಟ್ಟಿರೋದು. ಸೊ ಅವ್ರು ಗೌತಮಿ ಅವರಿಂದ ಈ ಒಂದು ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಮಂಜು ಅವರು, 1ನೇ ನಂಬರು ಹೋಗಿ ಗೌತಮಿ ಅವ್ರ ಹಿಂದೆ ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದಾರೆ. ಅವ್ರನ್ನ ಕಂಟ್ರೋಲಿಗೆ ತೊಗೊಂಡ್ಬಿಟ್ಟಿದ್ದಾರೆ. ಗೌತಮಿ ಬಂದ್ಬಿಟ್ಟು ನಂಬರ್ 22 ಡಬಲ್ ನಂಬರ್, ಇದನ್ನು ಡಬಲ್ ನಂಬರ್ ಅಂತೀವಿ. 11ನೇ ತಾರೀಕು 22ನೇ ತಾರೀಕು ಹುಟ್ಟಿರೋನ ಡಬಲ್ ನಂಬರ್ ಅಂತೀವಿ. 1, 1 11, 2, 2, 22. ಸೊ 2 + 2 ಚಂದ್ರ, 2 ಚಂದ್ರ ಸೇರಿ 1 ರಾಹು ಆಗಿರೋದು. 2 ಅಂದರೆ ಚಂದ್ರ, ಇನ್ನೊಂದು 2 ಅಂದರೆ ಚಂದ್ರ. 2 + 2 ಅಂದರೆ 4 ರಾಹು, 22ನೇ ತಾರೀಕು ಹುಟ್ಟಿರೋದು. ಇವರು ರಾಹು ಅತಿ ತೀಕ್ಷ್ಣ ಬುದ್ಧಿ ಅಂತ ಕರಿತೀನಿ, ಅತಿ ಬುದ್ಧಿವಂತಿಕೆ. ಯಾವಾಗ ಯಾರು ಎಲ್ಲೇ ಆಪಿಡ್ತಾರೆ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವ್ರನ್ನ ಮಂಜುನ ಇವರು ಮುಷ್ಟಿನಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾರು? ಗೌತಮಿಯವರು. ಆ 4ನೇ ನಂಬರ್ ಟಿಪಿಕಲ್ ಕ್ಯಾರೆಕ್ಟರ್. ಇಡೀ ಮನೆಯಲ್ಲಿ 4ನೇ ನಂಬರ್ ಬೇರೆ ಯಾರೂ ಇಲ್ಲ, ಗೌತಮಿಯವರು ಒಬ್ಬರೇ ಇರೋದು. ಅತಿ ಬುದ್ಧಿವಂತಿಕೆ, ಅತಿ ಸ್ಮಾರ್ಟಾಗಿ ಆಡೋಕ್ಕೆ ಹೋಗ್ತಾರೆ. ನನ್ನ ಬೈಸ್ಕೊಂಡ್ರು ಕಿಚ್ಚ ಸುದೀಪ್ ಅವ್ರ ಕೈಲಿ. ಎಲ್ಲರೂ ಹೊಡೆದ್ರೆ ಇವ್ರು ಹೊಡಿಲೆಲ್ಲ ಬಾಕ್ಸಿಂಗ್ ಗ್ಲೌಸ್ ಹಾಕ್ಕೊಂಡು. ತುಂಬ ಸ್ಮಾರ್ಟಾಗಿ ಆಡೋಕ್ಕೆ ಹೋಗ್ಬೇಡಮ್ಮ, ನಮ್ಮನ್ನೆಲ್ಲ ಮುಟ್ಟಲ್ರು ಅಂದ್ಕೊಂಡಿಯಾ, ಜಾಸ್ತಿ ಸ್ಮಾರ್ಟ್ನೆಸ್ ಬೇಡ ಅಂದರು. ಇವರು ಆ ಸ್ಮಾರ್ಟ್ನೆಸ್ನಲ್ಲೇ ಆಡ್ಕೊಂಬಂದಿರೋದು. ಆಮೇಲೆ ನನಗಿನ್ನ ಯಾರು ಬುದ್ಧಿವಂತರು ಇಲ್ಲ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡ್ತಾರೆ. 22ನೇ ತಾರೀಕು ಅವರು 22 ಯಾರೇ ಆಗಿರ್ಬೋದು, ಅದು 22 ಟಿಪಿಕಲ್ ಕ್ಯಾರೆಕ್ಟರ್. ಅದು 4 ಆ ರೀತಿ, ಅಂದರೆ 4 ಅಂದರೆ 4ನೇ ತಾರೀಕು, 13, 22, 31 ಇವ್ರು ಹುಟ್ಟಿರೋರೆಲ್ಲ 4ನೇ ತಾರೀಕು ಬರ್ತಾರೆ. ಅದರಲ್ಲಿ 22 ಇದೆಯಲ್ಲ, ಭಾಳ ಕ್ಯಾಲ್ಕುಲೇಟಿವ್, ಸಿಕ್ಕಾಪಟ್ಟೆ ಕ್ಯಾಲ್ಕುಲೇಷನ್, ಸಿಕ್ಕಾಪಟ್ಟೆ. ನೋಡಿ ಅವರು ಗೌತಮಿಯವರು ರಾಹು, ಇವರು ಯಾರು ಮೋಕ್ಷಿತ ಅವರು ಕೇತು. ರಾಹುಗೂ ಕೇತುಗೂ ಆಗೋದೇ ಇಲ್ಲ, ಜೊತೇಲಿ ಇದ್ಕೊಂಡೇ ಒಬ್ರಿಗೊಬ್ರು ಇಟ್ಬಿಟ್ರು. ಯಾರು? ಮೋಕ್ಷಿತ ಅವ್ರು ಹೇಳೋದೇನು, ಗೌತಮಿ ನಂಗೆ ಜೊತೇಲಿ ಇದ್ಕೊಂಡೇ ಮಾಡಿದ್ರು ಅಂತ. ಏನೋ ರಾಹು, ನಾನು ಯಾವಾಗ ಹೇಳಿದೆ ಇದಕ್ಕೆ ಈ ವಿಡಿಯೋದಲ್ಲೇ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ರಾಹು ತಲೆ ಭಾಗ ಆದರೆ ಕೇತು ಕೆಳಗಡೆ ಭಾಗ. ಅದ್ರ ತಲೆ ಪೋರ್ಷನ್ ಅವ್ನು ಎತ್ಕೊಂಡೋಗ್ಬಿಟ್ಟ ಬುದ್ಧಿವಂತಿಕೆ. ಕೇತು ಹತ್ರ ಏನೂ ಇರೋದಿಲ್ಲ. ಸೊ ಆ ಬುದ್ಧಿವಂತಿಕೆ ಮೇಲೆ ಜೊತೆಲೇ ಇಟ್ಕೊಂಡು ಮೋಕ್ಷಿ ಅಂದ್ಕೊಂಡು ಸರಿಯಾಗಿ ಮಾಡಿದ್ರು. ಅದೇ ರೀತಿ ಮಂಜುಗೂ ಅದೇ ಕಾದಿರೋದು. ನಮ್ಮನ್ನ ಅವ್ರು ಕ್ಯಾಪ್ಟನ್ ಆದಾಗ ಯಾವ ರೀತಿ ಆಟ ಆಡಿಸೋರು ಅನ್ನೋದನ್ನು ನಾವು ನೋಡಿದ್ವಿ. ಮಂಜುನ ಇವರು ಗೌತಮಿ ಅವ್ರ ಕ್ಯಾಪ್ಟನ್ ಆದಾಗ ಒಂದು ವಿಶೇಷ ಏನಂದರೆ, ಇವ್ರಿಗೆ 4ನೇ ನಂಬರ್ ಇವರು ಒಬ್ಬರೇ ಇರೋದು ಮನೆಯಲ್ಲಿ. ಇವ್ರಿಗೆ ಇನ್ನೊಂದು 4ನೇ ನಂಬರ್ ಇದ್ದರು, ಒಳ್ಳೆ ಕಾಂಪಿಟೇಷನ್ ಕೊಟ್ಟಿರೋದು. ಯಾರೂ ಇಲ್ಲ ಅಲ್ಲಿ ಮನೆಯಲ್ಲಿ. ಬಹುಶಃ ಅನುಷಾ ಇದ್ದರು 4ನೇ ನಂಬರು, ಅವರು ಹೊಟ್ಟೋದ್ರು. ಅವ್ರನ್ನ ಸ್ವಲ್ಪ ದಿನ ಇದ್ದಿದ್ರೆ ಗೌತಮಿಗೆ ಸ್ವಲ್ಪ ಚೆನ್ನಾಗಿ ಟಕ್ಕರ್ ಕೊಟ್ಟರು. ಬಟ್ ಇವರು ತುಂಬ ಅತಿ ಬುದ್ಧಿವಂತಿಕೆ ಯೂಸ್ ಮಾಡಿ ಮನೆಯಲ್ಲಿ ಆಡ್ತಾ ಇರುವಂಥ ಏಕೈಕ ವ್ಯಕ್ತಿ. ಹನುಮಂತು ಬುದ್ಧಿವಂತಿಕೆಯಿಂದ ಆಡ್ತಾ ಇದ್ದಾನೆ, ಗೌತಮಿ ಅತಿ ಬುದ್ಧಿವಂತಿಕೆಯಿಂದ ಆಡ್ತಾ ಇದ್ದಾರೆ, ತ್ರಿವಿಕ್ರಮು ಸಿಕ್ಕಾಪಟ್ಟೆ ಕ್ಯಾಲ್ಕುಲೇಟ್ ಮಾಡಿ ಆಡ್ತಾ ಇದ್ದಾರೆ. ಅವ್ರು ಹೆಂಗೆ ಏನು ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ಒಂದು ಇನ್ಸಿಡೆಂಟ್ ನಾನು ನೋಡಿದ್ದೆ. ತ್ರಿವಿಕ್ರಮು ಮತ್ತು ಇವರು ತುಕಾಲಿ ಸಂತೋಷ್ ಅವ್ರ ವೈಫು ಇಬ್ಬರು ಸೇರಿಕೊಂಡು ಭವ್ಯನ ನೀರಿನಲ್ಲಿ ಹಾಕಿ ಅದುಮ್ತಾರೆ ಸ್ವಿಮ್ಮಿಂಗ್ ಪೂಲಲ್ಲಿ. ಒಂದ್ಸಲ ಅವರು ಸುಮ್ಮನೆ ಹಿಂಗೆ ಅಂದ್ಬಿಟ್ಟಿರ್ತಾರೆ ಇವರಿಬ್ರಿಗೂ, ಅದಕ್ಕೆ ಹಾಕಿ 13 ಬಿಡಲ್ಲ, ಹಾಕ್ಬಿಟ್ಟು 2 ಸಲ ಅದುಮ್ತಾರೆ. ಸೊ ಅಂದರೆ ತ್ರಿವಿಕ್ರಮು ಜೊತೆಯಲ್ಲಿ ಇದ್ಕೊಂಡೇ ಅದುಮ್ತಾರೆ ಭವ್ಯ ಅವ್ರನ್ನ. ಸೊ ಅದು ಬಿಡಿ, ಅವೆಲ್ಲ ಡೀಟೇಲಾಗಿ ಹೇಳಾಗುತ್ತೆ, ಮತ್ತೆ ವಿಚಾರ ಬೇಡ. ಈಗ ಗೌತಮಿ ಅವ್ರ ವಿಚಾರಕ್ಕೆ ಬರೋಣ. ಸ್ವಲ್ಪ ಡೇಂಜರ್ ಇದ್ದಾರೆ. ಇವ್ರಿಗಿಂತ ಡೇಂಜರ್ ಯಾರು ಇವ್ರಿಗೆ ಕ್ಲೋಸ್ ಆಗಿರ್ತಾರೋ ಅವ್ರಿಗೆಲ್ಲ ಡೇಂಜರೇ. ಮೋಕ್ಷಿತಂದಾಯಿತು, ನೆಕ್ಸ್ಟ್ ಮಂಜುದು ಟರ್ನ್ ಕಾದಿದೆ. ಸೊ ಮಂಜು ಅವರು ಸ್ವಲ್ಪ ಹುಷಾರಾಗಬೇಕು. 10ನೇ ನಂಬರ್ ಅಂದರೆ 1 ಪಕ್ಕದಲ್ಲಿ 0 ಬಂದಿರೋದ್ರಿಂದ ಅವ್ರು ಸ್ವಲ್ಪ ವೀಕ್ ಆಗಿದ್ದಾರೆ. ಅವ್ರು ಯಾವ ರೀತಿ ಗೇಮ್ನ ತೊಗೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಅವರು ಮಂಜು ಟಾಪ್ 5 ಗ್ಯಾರಂಟಿ, ಟಾಪ್ 5 ಮಂಜು ಗ್ಯಾರಂಟಿ. ಸೊ ಇವಾಗ 4 ಜನ ಆಗೋದ್ರು ಟಾಪ್ 5. ಒಂದು ತ್ರಿವಿಕ್ರಮು, ಹನುಮಂತು, ಭವ್ಯ ಮತ್ತು ಮಂಜು.
ಸೊ ಈಗ ಲಾಸ್ಟ್ ಪ್ಲೇಸ್ ಇನ್ನು 5ನೇ ಪ್ಲೇಸ್ಗೆ ಇನ್ನು ಆ ಟಾಪ್ 5ಗೆ ಉಳಿದಿರೋ ಒಂದು ಸ್ಥಾನಕ್ಕೆ ಚೈತ್ರ ಮತ್ತು ರಜತ್ ಕಾಂಪಿಟೇಟಿವ್ ಆಗಿ ಕಾಂಪಿಟೇಷನ್ ಮಾಡ್ತಾರೆ. ರಜತ್ ಮತ್ತು ಚೈತ್ರ. ರಜತ್ ಅವ್ರ ನಂಬರ್ ಹೇಳ್ಬಿಡ್ತೀನಿ, ಅವರು ಒಂದೇ ನಂಬರೇ ನೋಡಿ. ಅದಕ್ಕೆ ಅವ್ರಿಗೂ ಮಂಜುಗೂ ಆಗೋದೇ ಇಲ್ಲ. ಫಸ್ಟ್ ಅವ್ರು ಎಂಟ್ರಿ ಕೊಡ್ತಿದ್ದಾಗನೇ ಮಂಜುನೇ ಸಿಕ್ಕಾಬಿಟ್ಟೆ ಸ್ವಲ್ಪ ವಿಚಲಿತ ಆಗಿದ್ದು. ರಜತ್ ಎಂಟ್ರಿ ಕೊಟ್ಟ ತಕ್ಷಣ ಹಂಗೈತೆ ಹಾಕೊಂಡು ಇದು ಮಾಡೋಣ ಮಗ ಹಂಗೆ ಹಿಂಗೆ ಅಂತಂದ್ರೆ ವಿಕ್ರಮ್ ಹತ್ರ ಮಾತಾಡಿದ್ರು. ಸೊ ಸೇಮ್ ನಂಬರ್ಸ್ ಯಾವಾಗಲೂ ಕ್ಲಾಶ್ ಆಗುತ್ತೆ. ಸೇಮ್ ನಂಬರ್ಸ್ ಒಂದಕ್ಕೊಂದು ಗುದ್ದಾಡೋದೆ. 28/9 ವರ್ಷ ಗೊತ್ತಿಲ್ಲ ಅವ್ರದ್ದು. ಸೊ ಬರ್ತ್ ನಂಬರ್ ಬಂದ್ಬಿಟ್ಟು 28. 2 ಅಂದರೆ ಚಂದ್ರ, 8 ಅಂದರೆ ಶನಿ, ಎರಡೂ ಕೂಡಿದ್ರೆ 10, 1 ಸೂರ್ಯ ಆಗುತ್ತೆ. ಸೊ ಮಂಜು ಅವರು 10ನೇ ನಂಬರ್ 1, ರಜತ್ತು 28 ಸೂರ್ಯ. ಸೊ ಇವರಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಆಟೋಮೆಟಿಕಲಿ ಬರುತ್ತೆ. ಯಾಕೆಂದರೆ ನಮ್ಮ ಪ್ಲಾನೆಟ್ ಸೋಲಾರ್ ಸಿಸ್ಟಮಲ್ಲಿ ಲೀಡರ್ ಯಾರು? ಸೂರ್ಯ. ಸೊ ಲೀಡರ್ಶಿಪ್ ಕ್ವಾಲಿಟೀಸು ಮಂಜುಗೂ ಅದೇ ಲೀಡರ್ಶಿಪ್ ಕ್ವಾಲಿಟೀಸು ನಂಬರಿಂದ ಬಂದಿರೋದು, ಒಂದೇ ನಂಬರಿಂದ. ಅವ್ರು ಲೀಡ್ರ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಲೀಡ್ರಾಗೇ ಇರಬೇಕು ಅಂತಾರೆ. ಅವ್ರಿಗೆ ಏನಾದರೂ ಕೌಂಟ್ರ್ ಕೊಡಬೇಕು ಅಂದರೆ ಅದು 8ನೇ ನಂಬರ್ ಅವರು. ಸೊ ಭವ್ಯ ಒಬ್ಬರು 8ನೇ ನಂಬರ್ ಇರೋದು. ರಜತ್ಗೂ ಭವ್ಯಂಗೂ ಇನ್ನೂ ಅಷ್ಟೊಂದು ಹತ್ಕೊಂಡಿಲ್ಲ. ಸೊ ಹತ್ಕೊಂಡ್ರೆ ಅದು 1-8 ಯಾವಾಗಲೂ ಕ್ಲಾಶನೇ. ಸೊ ಲಾಸ್ಟಿಗೆ ಬಂದಮೇಲೆ ಅದು ಗ್ಯಾರಂಟಿ ಹತ್ಕೊಳ್ಳುತ್ತೆ. ಈಗ 28 ರಜತ್ತು 28 ನಂಬರ್ ಭಾಳ ಸ್ಟ್ರಾಂಗ್ ಆಗಿದೆ. ಅವ್ರದ್ದು ನಂಬರ್ ತುಂಬ ಚೆನ್ನಾಗಿದೆ. ಅವ್ರದ್ದು ಸೆಪ್ಟೆಂಬರ್ನೇ ಹುಟ್ಟಿರೋದು. ನನಗೆ ವರ್ಷ ಸಿಗದಿರಿದ್ರೂ ಅವರ ಮುಖಚಹರೆ, ಮ್ಯಾನರಿಸಮ್ಸು ಮತ್ತು ಅವರ ಏನು ಕಳೆ ಇರುತ್ತೆ, ಮುಖದ ಕಳೆ. ಒಬ್ಬ ಮನುಷ್ಯ ನಕ್ಕದಾಗ ಒಂದು ಸ್ಮೈಲ್ ಮಾಡಿದಾಗ ಆ ಥರ ಆ ಮನುಷ್ಯನ ಮುಖದಲ್ಲಿ ಬರುತ್ತಲ್ಲ ಕಳೆ, ಇದನ್ನು ನಾನು ಗಮನಿಸಿ ಈ ಮುಖಚಹರೆ ಮತ್ತು ಹಣೆ ಮತ್ತು ಉಬ್ಬುಗಳು ಇದ್ರ ಮೇಲೂ ನಾನು ಒಂದು ಕ್ಯಾಲ್ಕುಲೇಷನ್ ಮಾಡ್ತೀನಿ ನನ್ನ ನ್ಯೂಮರಾಲಜಿನಲ್ಲಿ. ಸೊ ಆಸ್ಟ್ರೋನ್ಯೂಮರಾಲಜಿನಲ್ಲಿ ಇದರ ಪ್ರಕಾರ ಒಂದು ಒಳ್ಳೆ ಇದಿದೆ. ಇವರು ಮಾತಿನ ಮೇಲೆ ಹಿಡಿತಾ ಇರಬೇಕು, ಮಂಜುಗಾಗಲಿ ರಜತ್ಗಾಗಲಿ. ಸೊ ಎಸ್ಪೆಷಲಿ ರಜತ್ 28 ಬಂದಿರೋದ್ರಿಂದ, 2 ಬಂದಿರೋದ್ರಿಂದ ಅಲ್ಲಿ ಸ್ವಲ್ಪ ಎಮೋಷನ್ಸ್ ಇರುತ್ತೆ. ಜಗಳ ಆಡ್ಬೇಕಾದ್ರೆ ಏನಂದ್ರೆ ಅದೇ ಮಾತಾಡ್ಬಿಡ್ತಾರೆ. ನೋಡಿದ್ದೀವಿ ನಮ್ಮ ಮನೆಯೆಲ್ಲ ಸಿಕ್ಕಾಪಟ್ಟೆ. ಇವ್ರಿಗೆ 8 ಜೊತೆಲಿರೋದ್ರಿಂದ 2 ಜೊತೆಯಲ್ಲಿ ಕೋಪ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಮಂಜುಗೂ ಆಗೋದಿಲ್ಲ, ಒಂದೇ ನಂಬರು, ಸಿಕ್ಕಾಪಟ್ಟೆ ಅಗ್ರೆಸಿವ್ ನಂಬರ್ ಅದು. ಗೌತಮಿ ಪ್ರೆಸೆನ್ಸಿಂದ ರಾಹುವಿನ ಪ್ರೆಸೆನ್ಸು, ಗೌತಮಿ ಅವರು ಏನು 4ನೇ ನಂಬರು, ಸ್ವಲ್ಪ ಕೂಲ್ ಮಾಡ್ತಾ ಇದ್ದಾರೆ ಅವರು ಮಂಜುನ. ಅವ್ರ ಜೊತೆ ಸ್ನೇಹ ಬೆಳೆಸ್ಕೊಂಡಿರ ಬೇರೆಯವ್ರ ಜೊತೆ ಸ್ನೇಹಿತರಾಗಿ ಅಥವಾ ಅವ್ರ ಆಪೋಸಿಟ್ ಗುಂಪಲ್ಲಿ ಗೌತಮಿ ಇದ್ದಿದ್ದರೆ ಬೇರೆ ಯಾರಿಂದನೂ ಮಂಜುನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ರಾಹು ಒಬ್ಬನೇ ಕಂಟ್ರೋಲ್ ಮಾಡೋಕ್ಕಾಗೋದು. ಕರೆಕ್ಟಾಗಿ ಸಿಕ್ಕಿದ್ದಾರೆ ಅವ್ರಿಗೆ. ಕಂಟ್ರೋಲ್ ಮಾಡಿ ಆದಷ್ಟು ಗೆಳೆಯ ಅಂದ್ಕೊಂಡು ಇಬ್ಬರು ತಣ್ಣಗಿದ್ದಾರೆ. ರಜತ್ತು ಕೋಪನ ಕಂಟ್ರೋಲ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಟಾಪ್ 5 ನನ್ನ ಪ್ರಕಾರ ರಜತ್ತು ಮತ್ತು ಚೈತ್ರ ಏನಿದೆ 5ನೇ ಸ್ಥಾನಕ್ಕೆ ಓಡಾಡ್ತಾರೆ. ಅದರಲ್ಲಿ ರಜತ್ಗೆ ಪಟ್ಟ ಮೇಲಿದೆ ಚೈತ್ರ ಅವ್ರಿಗಿನ್ನ. ಗೌತಮಿಯವರು ಟಾಪ್ 5 ಖಂಡಿತ ಬರೋದಿಲ್ಲ. ಗೌತಮಿಯವರು ಅವರು ಬುದ್ಧಿವಂತಿಕೆನ ಎಷ್ಟೇ ಪ್ರದರ್ಶನ ಮಾಡೋಕ್ಕೆ ಹೋದ್ರೂ, ಈಗಾಗಲೇ ಒಂದು ಇನ್ಸಿಡೆಂಟ್ ನೆನ್ನೆ ನೋಡಿದ್ದು ನಾವು, ಸುದೀಪ್ ಅವ್ರಿಗೆ ಬುದ್ಧಿ ಹೇಳಿರೋದು. ಈ ಥರ ಹಲವಾರು ಸಲ ಹೇಳ್ಸ್ಕೊಂಡಿದ್ದಾರೆ ಸುದೀಪ್ ಅವ್ರ ಕೈಲವರು. ಪ್ರತಿ ಸಲಿನೂ ನಾನು ಕಲಿತೀನಿ ತಿದ್ಕೊತೀನಿ ಅಂತ ಹೇಳ್ತಾರೆ. ಆ ಶೋ ಮುಗಿದ ಮೇಲೆ ಅಳ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಅವ್ರು ತಿದ್ಕೊಂತ ಅಲ್ಲ. ಏನು ತೀಕ್ಷ್ಣ ಬುದ್ಧಿ ಇದೆ ರಾಹುದು, ಅದು ಅವ್ರನ್ನ ಓವರ್ ರೈಡ್ ಮಾಡ್ತಾ ಇದೆ. ಅವ್ರ ಮೈಂಡನ್ನು ಅವರೇ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ರಾಹುದು ಅದೇ ಟಿಪಿಕಲ್ ಕ್ಯಾರೆಕ್ಟರ್. ಬೇರೆಯವ್ರ ಮೈಂಡ್ಗಳನ್ನ ಕಂಟ್ರೋಲ್ ಮಾಡ್ಕೊಳಕ್ಕೆ ಹೋಗ್ತಾನೆ. ತನ್ನ ಮೈಂಡ್ ಕಂಟ್ರೋಲ್ ಮಾಡೋಕ್ಕೆ ಮುಂಚೆ ಬೇರೆಯವ್ರ ಮೈಂಡ್ನ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾನೆ. ಸೊ ಇದು ರಾಹುದು ಇದು. ಬೇರೆಯವ್ರನ್ನ ತುಂಬ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಹೋಗ್ತಾನೆ ರಾಹು. ಸೊ ಈ ಇನ್ಫ್ಲೂಯೆನ್ಸು ಮಂಜು ಮೇಲೆ ನಡೆದಿದೆ, ಮೋಕ್ಷಿತನ ಮೇಲೆ ಸ್ಟಾರ್ಟಿಂಗಲ್ಲಿ ನಡೀತು. ಬೇರೆ ಯಾರು ಇವರು ಮುಷ್ಟಿಗೆ ಸಿಗೋದಿಲ್ಲ. ಸೊ ಗೌತಮಿಯವರು, ಚೈತ್ರ ಅವರು, ರಜತ್ ಅವರು 5ನೇ ಪ್ಲೇಸ್ಗೆ ಹೋರಾಟ ಮಾಡ್ತಾರೆ. ಅದರಲ್ಲಿ ರಜತ್ಗೆ ಚಾನ್ಸಸ್ ಜಾಸ್ತಿ ಇದೆ 5ನೇ ಪ್ಲೇಸ್ಗೆ ಹೋಗೋದಕ್ಕೆ. ಚೈತ್ರಾಗೆ ನೆಕ್ಸ್ಟು, ಆಮೇಲೆ ಗೌತಮಿ. ಸೊ ಇನ್ನು ಇಲ್ಲಿ ಗೋಲ್ಡ್ ಸುರೇಶ್ ಅವರು ಟಾಪ್ 5 ಬರೋದು ಭಾಳ ಅನುಮಾನವಾಗಿದೆ. ಅವ್ರಿಗೆ 23 ಚಂದ್ರ ಮತ್ತು ಗುರು, ಅವರಿಗೆ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ. ಮತ್ತು ಅವರು ಮುಂದೆ ಆಟದಲ್ಲಿ ಮುಂದುವರಿಯೋದು ಅಷ್ಟು ಸ್ಟ್ರಾಂಗಾಗಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲದಿರೋದ್ರಿಂದ, ಪ್ರತಿಯೊಂದಕ್ಕೂ ಉಂಟಾಗೋದ್ರಿಂದ ಫಿಸಿಕಲು ಮತ್ತು ಮೆಂಟಲು ಅವರಿಗೆ ಅಷ್ಟು ಬುದ್ಧಿವಂತಿಕೆ ಪ್ರದರ್ಶನ ಮಾಡೋಕ್ಕೆ ಬರೋದಿಲ್ಲ. 23 ಅಷ್ಟು ಬುದ್ಧಿವಂತಿಕೆ ಮಾಡೋಕ್ಕೆ ಬರೋದಿಲ್ಲ. ಆಗ್ತಾರೆ ಅವರು ಸ್ಕೆಚು ಸ್ಕೀಮಲ್ಲ, ಬಟ್ ಬಿಟ್ಬಿಡ್ತಾರೆ ಕೊನೆ ಮೂಮೆಂಟಲ್ಲಿ. ಆಯ್ತು ಹೋಗಪ್ಪ, ನಿಂದೆ ಮುಂದೆ ಇರಲಿ, ನೀನೇ ದೊಡ್ಡವನಾಗು ಅಂತ. ಸೊ ಬೇಗ ಬಿಟ್ಕೊಡೋ ಬುದ್ಧಿ ಇರೋದ್ರಿಂದ ಅವರು ಮುಂದೆ 5ನೇ ಪ್ಲೇಸ್ವರೆಗೂ ಬರೋದು ಕಷ್ಟ ಇದೆ. ಆ ವಿಚಾರಕ್ಕೆ ಬಂದರೆ ಗೌತಮಿ ಮತ್ತು ರಜತ್ ಇಬ್ಬರು ಬಿಟ್ಕೊಡೋಕ್ಕೆ ಚಾನ್ಸ್ ಇಲ್ಲ. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ ಇಬ್ಬರೂ. ಸೊ ಚೈತ್ರ ಅವರು ಅನುಮಾನ ಇದೆ ಈ ವರ್ಷ ಕಂಪ್ಲೀಟ್ ಮಾಡೋದು ಅಲ್ಲಿ ಮನೆಯಲ್ಲಿ. ಬಹುಶಃ ಈ ವರ್ಷದೊಳಗೇ ಬರೋ ಚಾನ್ಸಸ್ ಇದೆ. ಚೈತ್ರ ಮತ್ತು ಐಶ್ವರ್ಯ ಮತ್ತು ಮೋಕ್ಷಿತ, ಇವರು 3 ಜನದಲ್ಲಿ ಒಬ್ಬರು ಗ್ಯಾರಂಟಿ ಈ ವಾರದಲ್ಲಿ, ಅಥವಾ ಇಬ್ಬರು ಈ ತಿಂಗಳಲ್ಲಿ ಇಬ್ಬರು ಮನೆಯಿಂದ ಎಲಿಮಿನೇಟ್ ಆಗ್ತಾರೆ. ಈ 3 ಜನದಲ್ಲಿ ಚೈತ್ರ, ಐಶ್ವರ್ಯ ಮತ್ತು ಮೋಕ್ಷಿತ, ಈ 3 ಜನದಲ್ಲಿ ಗ್ಯಾರಂಟಿ ಒಬ್ಬರು 99% ಒಬ್ಬರು, 80% ಇಬ್ಬರು ಹೋಗೋ ಚಾನ್ಸಸ್ ಇದೆ ಈ ಮನೆಯಿಂದ ಈ ವರ್ಷ.
ಸೊ ನನ್ನ ಟಾಪ್ 5 ಬಂದು ಆರ್ಡ್ರು ಕರೆಕ್ಟಾಗಿ ಹೇಳ್ಬಿಡ್ತೀನಿ ಸಲ 1 2 3 4 5. ಫಸ್ಟ್ ಪ್ಲೇಸ್ ಹನುಮಂತು, ಸೆಕೆಂಡ್ ತ್ರಿವಿಕ್ರಮ್, ಥರ್ಡ್ ಭವ್ಯ ಆರ್ ಮಂಜು, ಥರ್ಡ್ ಆ್ಯಂಡ್ ಫೋರ್ತ್. ಫಿಫ್ತ್ ಪ್ಲೇಸ್ ರಜತ್ / ಸ್ವಲ್ಪ ಚಾನ್ಸ್ ಗೌತಮಿ. ಸೊ ಚೈತ್ರ ಅವರು ಅಲ್ಲಿ ಹತ್ರದಲ್ಲಿರ್ತಾರೆ, ಬಟ್ ಅನುಮಾನ ಇದೆ ಬರೋದು. ಸೊ ಟಾಪ್ 5: 1 ಹನುಮಂತು, 2 ತ್ರಿವಿಕ್ರಮ್, 3 ಭವ್ಯ, 4 ಮಂಜು, 5 ರಜತ್ ಅಥವಾ ಗೌತಮಿ ಚಾನ್ಸಸ್ ಇದೆ. ಸೊ ಇದಿಷ್ಟು ಸ್ನೇಹಿತರೆ. ಎಲ್ರಿಗೂ ವಿಡಿಯೋ ಮೋಸ್ಟ್ಲಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಿಮಗೆ ಏನಾದರೂ ಕನ್ಸಲ್ಟೇಷನ್ ಬೇಕು ಅಂದರೆ ನನ್ನ ನಂಬರ್ ಕೆಳಗಡೆ ಬರ್ತಾ ಇರುತ್ತೆ, ಅದಕ್ಕೆ ನೀವು ಫೋನ್ ಮಾಡ್ಬೋದು. ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಮೀಟ್ ಮಾಡ್ಬೋದು. ಸೊ ಎಲ್ರಿಗೂ ಧನ್ಯವಾದಗಳು. ಶುಭ ದಿನ, ಶುಭರಾತ್ರಿ.